ಓಂ ಶ್ರೀ ಸಾಯಿರಾಮ್. ಮಾನ್ಯ ಪ್ರೇಕ್ಷಕರೇ, ದಿನಾಂಕ 15/10/92 ಬೆಂಗಳೂರು ಅರಮನೆಯಲ್ಲಿ ಧರ್ಮಪೀಠ ಚಿತ್ರೀಕರಣ ನಡೆದಿರಲು ಇದ್ದಕ್ಕಿದ್ದ ಹಾಗೆ ಗುಡುಗು ಮಿಂಚು ಉಂಟಾಗಿ ಭಯಂಕರವಾದ ಗಾಳಿ ಬೀಸಲಾರಂಭಿಸಿತು. ಕ್ಷಣಾರ್ಧದಲ್ಲಿಯೇ ಕವಿದ ಕಾರ್ಮೋಡ ಮಳೆಯಾಗಿ ಸುರಿಯಲಾರಂಭಿಸಿದ್ದರಿಂದ ಚಿತ್ರೀಕರಣ ನಿಲ್ಲಿಸಲಾಯಿತು. ಆಗ ನಾನು ಹಾಗೂ ಶ್ರೀಯುತ ಧೀರೇಂದ್ರ ಗೋಪಾಲ್ ಅವರು ಹೋಗಿ ಮಾರುತಿ ವ್ಯಾನ್ನಲ್ಲಿ ಕುಳಿತಿದ್ದವು. ಹೀಗೆ ಲೋಕಾಭಿರಾಮವಾಗಿ ಸಂತ ಶಿಶುನಾಳ ಶರೀಫ, ಶರಣ ಬಸವೇಶ್ವರ, ಕೈವಾರ ತಾತಯ್ಯ, ಶ್ರೀ ಶಿರಡಿ ಸಾಯಿಬಾಬಾ ಮುಂತಾದ ಹಲವಾರು ಮಹನೀಯರುಗಳ ಬಗ್ಗೆ ಚರ್ಚಿಸುತ್ತಿರಲು ಇದ್ದಕ್ಕಿದ್ದ ಹಾಗೆ ನನಗೆ ಪಾದದಿಂದ ಮುಡಿಯ ತನಕ ಬೆಂಕಿ ಆವರಿಸಿ ಕಣ್ಣು ಮಂಜಾಗಿ ಕತ್ತಲಾವರಿಸಿ ಪ್ರಜ್ಞೆ ತಪ್ಪಿತು. ಆಗ ತಕ್ಷಣ ಶ್ರೀ ಧೀರೇಂದ್ರ ಗೋಪಾಲ್ ಅವರು ತಮಗೆ ತಿಳಿದ ಎಲ್ಲಾ ಪ್ರಥಮ ಚಿಕಿತ್ಸೆಗಳನ್ನು ಮಾಡಿದರೂ ಏನೂ ಪ್ರಯೋಜನವಾಗಲಿಲ್ಲ. 15 ನಿಮಿಷಗಳ ಅನಂತರ ಮತ್ತೆ ನನಗೆ ಪ್ರಜ್ಞೆ ಮರುಕಳಿಸಿ ಆವರಿಸಿದ ಬೆಂಕಿ ದೇಹ ಬಿಟ್ಟು ಇಳಿದು ಹೋಯಿತು. ಆಗ ನನಗೆ ಭಗವಾನ್ ಶ್ರೀ ಶಿರಡಿ ಸಾಯಿಬಾಬಾರವರು ದಿವ್ಯ ದರ್ಶನ ನೀಡಿ ಕಾಲಗರ್ಭದಲ್ಲಿ ಮರೆಯಾದ ನನ್ನ ಜನ್ಮ ವೃತ್ತಾಂತ ಹಾಗೂ ಬಾಲ್ಯವನ್ನು ಪ್ರಪಂಚಕ್ಕೆ ತಿಳಿಸು, ನನ್ನ ಅವತಾರವೇ ಪುಟ್ಟಪರ್ತಿಯ ಸತ್ಯಸಾಯಿ ಬಾಬಾ ಎಂದು ಆಶೀರ್ವಚನ ನೀಡಿದರು. ಇದನ್ನು ಬಾಬಾರನ್ನೇ ಕೇಳಿದರಾಯಿತು ಎಂದು ನಿರ್ಧರಿಸಿ ನವೆಂಬರ್ 18ರಂದು ಪುಟ್ಟಪರ್ತಿಗೆ ಹೋಗಿ ದರ್ಶನಾಕಾಂಕ್ಷಿಯಾಗಿ ನಿಂತಾಗ ಬಾಬಾರೇ ನನ್ನ ಹತ್ತಿರ ಬಂದು, ನಾನು ಕೇಳುವ ಮೊದಲೇ ಆವತ್ತೇ ಹೇಳಿದನಲ್ಲ ಸಾಯಿ ಎಂದರು. ಈಗ ತಮ್ಮ ಮುಂದಿರುವ ಚರಿತ್ರೆಯೇ ಭಗವಾನ್ ಶ್ರೀ ಸಾಯಿಬಾಬಾರ ಅಮೃತವಾಣಿ. ನಿಮ್ಮ ಸಾಯಿ ಪ್ರಕಾಶ್. ವಿನಾಯಕ ನಿನ್ನ ಪಾದಕ್ಕೆ ನಮ್ಮ ಪ್ರಥಮ ಪ್ರಣಾಮ. ವಿನಾಯಕ ನಿನ್ನ ಪಾದಕ್ಕೆ ನಮ್ಮ ಪ್ರಥಮ ಪ್ರಣಾಮ. ನಿತ್ಯ ಈ ನಮ್ಮ ಪ್ರಾರ್ಥನೆಗೆ ನೀವೊಲಿಯೋ ಹೇ ಗುಣಧಾಮ. ನಿತ್ಯ ಈ ನಮ್ಮ ಪ್ರಾರ್ಥನೆಗೆ ನೀವೊಲಿಯೋ ಹೇ ಗುಣಧಾಮ. ವಿನಾಯಕ ನಿನ್ನ ಪಾದಕ್ಕೆ ನಮ್ಮ ಪ್ರಥಮ ಪ್ರಣಾಮ. ಲಕ್ಷ್ಮೀ ರಮಣ ಶ್ರೀಹರಿ ತಂದೆ ನುಡಿವೆವು ನಿನ್ನಯ ನಾಮ. ಶಾರದೆ ಮಾತೆ ನೀ ಪತಿ ಸಹಿತ ತೋರಿಸು ನಿನ್ನಯ ಪ್ರೇಮ. ಪಾರ್ವತಿ ದೇವಿಯ ಹೃದಯ ವಿಹಾರಿ. ಪಾರ್ವತಿ ದೇವಿಯ ಹೃದಯ ವಿಹಾರಿ ಹರನೇ ಪೊರೆ ನಮ್ಮ. ವಿನಾಯಕ ನಿನ್ನ ಪಾದಕ್ಕೆ ನಮ್ಮ ಪ್ರಥಮ
ಓಂ ಇಂದ್ರಾಯೇ ನಮಃ. 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 ಪ್ರಭು, ಓಂ ಈ ಕೂಗು ಭಾರದ್ವಾಜ ಮಹರ್ಷಿಗಳು ಘೋರ ತಪಸ್ಸನ್ನು ಆಚರಿಸುತ್ತಿದ್ದಾರೆ. ಕಾರಣ ಅದು ಗೊತ್ತಿರುವ ವಿಷಯ ತಾನೆ ಶಚಿದೇವಿ? ಓಂ ಇಂದ್ರಾಯೇ ನಮಃ. ಓಂ ಇಂದ್ರಾಯೇ ನಮಃ. ಓಂ ಭಾರದ್ವಾಜ ಮಹರ್ಷಿಗಳೇ, ನಮೋ ನಮಃ ದೇವೇಂದ್ರ. ಮಹರ್ಷಿಗಳೇ, ತಮ್ಮ ತಪಸ್ಸಿಗೆ ಸಂತೃಪ್ತರಾಗಿ ನಿಮ್ಮ ಕೋರಿಕೆಯನ್ನು ಈಡೇರಿಸಲು ಬಂದಿರುವು. ಏನಾಗಬೇಕು ಕೇಳಿ. ಅಷ್ಟೈಶ್ವರ್ಯಗಳ ಆಸೆ ನನಗಿಲ್ಲ. ಸಕಲ ಭೋಗ ಭಾಗ್ಯಗಳ ಬಯಕೆ ಕಿಂಚಿತ್ತೂ ನನಗಿಲ್ಲ. ನನಗಿರುವ ಮಹದಾಸೆ ಎಂದರೆ ವೇದಾಧ್ಯಯನ ಒಂದೇ. ವೇದಾಧ್ಯಯನ ಅರಿಯಲು ಈಗಾಗಲೇ 2 ಸಲ ಉಗ್ರ ತಪಸ್ಸು ಮಾಡಿ ಪ್ರತಿ ಸಲವೂ 100 ವರ್ಷದಂತೆ ಆಯಸ್ಸನ್ನು 200 ವರ್ಷಗಳಷ್ಟು ವೃದ್ಧಿಸಿಕೊಂಡಿರಲ್ಲ ಮಹರ್ಷಿಗಳೇ? ನಿಜ ತಾಯಿ. ವೇದಾಧ್ಯಯನ ಮುಂದುವರಿಸಲು 200 ವರ್ಷ ಸತತ ಪ್ರಯತ್ನ ನಡೆಸಿದರೂ ಇನ್ನೂ ಮೊದಲ ಮೆಟ್ಟಲೇ ಮುಟ್ಟಿಲ್ಲ ತಾಯಿ. ಅದಕ್ಕಾಗಿ ಇನ್ನೊಂದು 100 ವರ್ಷ ಆಯುಸ್ಸು ವೃದ್ಧಿಸು ದೇವೇಂದ್ರ. ಮಹರ್ಷಿಗಳೇ, ಅಲ್ಲಿ ಕಾಣುತ್ತಿರುವ ಪರ್ವತ ಶ್ರೇಣಿಗಳನ್ನು ನೋಡಿದಿರಾ? ಅವೇ ವೇದಗಳು. ಅವುಗಳಿಗೆ ಹೋಲಿಸಿದರೆ ನೀವು ಈಗ ಮಾಡಿರುವ ವೇದಾಧ್ಯಯನ ಕೇವಲ 3 ಹಿಡಿ ಮಣ್ಣಿನಷ್ಟು. ಅಷ್ಟೊಂದು ಅಗಾಧವಾದ ವೇದಾಧ್ಯಯನ ಮಾಡುವ ಪ್ರಯತ್ನ ಬಿಡುವುದು ಒಳ್ಳೆಯದು. ಈ ಶುಷ್ಕತನದ ಮಾತನ್ನು ಕೇಳುವ ಸಲುವಾಗಿ ನಿನ್ನನ್ನು ಕುರಿತು ತಪಸ್ಸು ಮಾಡಿದ್ದೇನೆ. ಉಗ್ರರಾಗಬೇಡಿ ಮಹರ್ಷಿಗಳೇ, ಇದಕ್ಕೊಂದು ಮಾರ್ಗ ಉಂಟು. ಅಗಸ್ತ್ಯರಂತೆ ಸಪ್ತಸಾಗರವನ್ನೇ ಆಪೋಷಣೆಯಾಗಿ ಸ್ವೀಕರಿಸಲೇ? ಇಲ್ಲ ವಿಶ್ವಾಮಿತ್ರರಂತೆ ಸೃಷ್ಟಿಗೆ ಪ್ರತಿ ಸೃಷ್ಟಿಯನ್ನೇ ಸೃಷ್ಟಿಸಲೇ? ಏನು ಮಾಡಬೇಕು ಹೇಳಿ? ಅಷ್ಟೊಂದು ಶ್ರಮ ಪಡಬೇಕಾಗಿಲ್ಲ. ಬಹಳ ಸುಲಭೋಪಾಯ. ನಾನೊಂದು ಯಾಗವನ್ನು ಹೇಳುತ್ತೇನೆ, ಅದನ್ನು ಮಾಡಿದರೆ ಸಾಕು. ವೇದಾಧ್ಯಯನದ ಸಂಪೂರ್ಣ ಫಲ ನಿಮಗೆ ದೊರೆಯುವುದು. ಆದರೆ ಆ ಯಾಗದ ಅಗ್ರತಾಂಬೂಲವನ್ನು ಸ್ವೀಕರಿಸಲು ಅಧಿದೇವತೆಯರಾದ ಶಿವಪಾರ್ವತಿಯರೇ ಅರ್ಹರು. ಮಹಾಪ್ರಸಾದ. ನಾನೀಗಲೇ ಕೈಲಾಸಕ್ಕೆ ತೆರಳಿ ಶಿವಪಾರ್ವತಿಯರನ್ನು ಆಹ್ವಾನಿಸುತ್ತೇನೆ. ನಮೋ ನಮಃ. ನಮೋ ಬ್ರಹ್ಮದೇವ. ನಮೋ ನಾರಾಯಣ. ನಾಟ್ಯದಲ್ಲಿ ಪರಮೇಶ್ವರನು ಹೆಚ್ಚೆಂದು ನಂದೀಶ್ವರರು, ಅಲ್ಲ ಪಾರ್ವತೀ ದೇವಿ ಹೆಚ್ಚೆಂದು ಗಣರು. ಈ ಸಮಸ್ಯೆಯನ್ನು ಬಗೆಹರಿಸಲು ಸಾಕ್ಷಾತ್ ಲಕ್ಷ್ಮೀನಾರಾಯಣರು, ಸರಸ್ವತಿ ಬ್ರಹ್ಮದೇವರು ಬಂದಾಯ್ತು. ಇನ್ನು ತಡಬೇಕೆ ಪರಮೇಶ್ವರ? ಸ್ಪರ್ಧೆಗೆ ನಾವು ಸಿದ್ಧರಾಗಿದ್ದೇವೆ. ದೇವಿ, ನಾವು ಸಿದ್ಧ. ನಾರದರೆ, ನಮ್ಮ ನೃತ್ಯಕ್ಕೆ ತಾವೇ ಅರ್ಥವಾಯ್ತು, ಅರ್ಥವಾಯ್ತು. ಆದರೆ ದೇವಿಯ ನೃತ್ಯಕ್ಕೆ? ನಮ್ಮ ನೃತ್ಯಕ್ಕೆ ಸರಸ್ವತಿಯ ಗಾಯನ. ಆಗಬಹುದು, ಆಗಬಹುದು. ಈ ನೃತ್ಯದ ವೈಶಿಷ್ಟ್ಯವೇನೆಂದರೆ, ಪರಮೇಶ್ವರನು ಪಾರ್ವತೀ ದೇವಿಯ ವಾಹನವಾದ ಸಿಂಹವನ್ನು, ಪಾರ್ವತೀ ದೇವಿಯು ಪರಮೇಶ್ವರನ ವಾಹನವಾದ ನಂದಿಯನ್ನು ನೃತ್ಯ ಮಾಡುತ್ತಾ ತಮ್ಮ ಪಾದಗಳಿಂದ ಚಿತ್ರಿಸುವುದು.
ಆಕುತಿಗೆ ಶರಣಾದರು ಯಮನ ಒಡೆಯನಂತೆ ಯಮನ ಒಡೆಯನಂತೆ ಮಾತೃಮೂರ್ತಿ ಶಿವನ ಶ್ರೀಮತಿ ಅಸುರರ ಮೃತ್ಯುವಾದರು ಕರುಣಾಮಯಳಂತೆ ಗಂಗಾಧರ ಮುಕ್ಕನಿಗೆ ಅಪಜಯ ಉಂಟೆ ಬೀಜಾಕ್ಷರಿ ಶಂಕರಿಗೆ ಅಪಸ್ವರವುಂಟೆ ತಾಂಡವ ಪ್ರಿಯ ಭೈರವ ತವ ಶರಣಂ ಮದನಂ ದಹಿಸೋ ಕಿರಣಂ ಜಗದೀಶ್ವರಿ ಭೀಕರಿ ಈಶ್ವರಿ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಯಾರಿಗೆ ಜಯ ಸಿಂಹೇಂದ್ರ ಮಧ್ಯಮರಾಗ ಚಿತ್ರಕ್ಕೆ ಪಾದವೇ ಶಿವ ಪಾದವೇ ವರ್ಣ ಕುಂಚವಂತೆ ವರ್ಣ ಕುಂಚವಂತೆ ಹಂಸನಂದಿನಿ ರಾಗ ಚಿತ್ರಕ್ಕೆ ಕುಂಚವೇ ಶ್ರೀ ಗೌರಿಯ ಹಂಸ ಪಾದವಂತೆ ಹಂಸ ಪಾದವಂತೆ ಜ್ಞಾನಪ್ರಿಯ ಶಂಕರಗೆ ತಾಮಸವುಂಟೆ ಭಾವಪ್ರಿಯ ಶಂಕರಿಗೆ ಆಲಸ ಉಂಟೆ ರಾಜಸಲಯ ಸಂಗಮ ತವ ಶರಣ ವದನಂ ಮಂತ್ರಂ ಮುಗುದಂ ನಗರ ಸಮಯ ಪುತ್ಥಳಿ ಪಾರ್ವತಿ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಯಾರಿಗೆ ಜಯ ಸರಿಗಮ ಪಮ ಗರಿ ಸರಿಗಮ ಗರಿ ಸ ಗಮ 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 ಧನಿ ಸನಿ ಗಮ ಗ ಪಮ ಪಮ ಗಮ ಪಮ ಪದ ಪಮ ಗ ಗರಿ ಗರ್ತಿ ಗಮ ಗಮ ಧನಿ ಗರಿ ಗ ಸನಿ ಸರಿ ಗ ಗ ಗ ಗರಿ ಗಮ ಪಮ ಗ ಸನಿ 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 ಗಮ ಧನಿ ಗ ಪಾಮ ಗ ಸರಿ ಪಾಮ ಗ ದಾಮ ಗಮ ಧನಿ ಗಮ ಮದದ ಪಮ ಪಾಮ ರಿಮಾಗ ಸಗಾರಿ ಪಮ ಪಮ ಪದ ಪ ಗರಿ ಗ ಮಗ ಮಗರಿ ನಿ ಸಾರಿ ಸ ನಿ ಸಾರಿ ಸ ಸಗರಿ ರಿ ಗಮ ಪ್ರೇಮ ಗ ಮಗ ನಿದ ನಿದ ಗರಿ ಸರಿ ನಿ ಪನಿ ರಿ ಸಾನಿ ಪ ಗರಿ ಗರಿ ಗಮ ಗಾರಿ ಸಗಗರಿ ಪನಿ ನಿ ಪ ಸಗಗರಿ ಪನಿ ನಿ ಪ ಸಾನಿ ಧನಿ ಸನಿ ಸನಿ ಪನಿ ಸಂನಿ ಪದ ಪನಿ ಗರಿ ಗ ಗರಿ ಧನಿ ಕೈಲಾಸಕ್ಕೆ ಬಂದ ಅತಿಥಿಯನ್ನು ಸತ್ಕರಿಸುವ ರೀತಿ ಇದೇನು? ಇಲ್ಲಿಗೆ ಬಂದು 8 ದಿನಗಳು ಕಳೆದು ನೋಡಿ ಮುಗುಳ್ನಕ್ಕರು ಮಾತನಾಡುವಷ್ಟು ಸೌಜನ್ಯ ಇಲ್ಲವಾಯಿತೆ. ಕರೆದೊಡನೆ ಓಡೋಡಿ ಬರುವ ಆ ಶಿವನಲ್ಲಿ, ಅರಸಿ ಬಂದ ಭಕ್ತನನ್ನು ಕಡಗಳಿಂದ ಕಾಣುವ ಈ ಶಿವನಲ್ಲಿ. ಭಾರದ್ವಾಜರೇ, ನಮ್ಮ ನಾಟ್ಯದ ಸ್ಪರ್ಧೆಯನ್ನು ನೋಡಲು ತಾವು ಬಂದಿರಬಹುದೆಂದು ಭಾವಿಸಿದ್ದೆವು. 8 ದಿನಗಳ ಕಾಲ ನಿಮ್ಮನ್ನು ನಿಲ್ಲಿಸಿ ಬಾಧೆ ಕೊಟ್ಟ ತಪ್ಪಿಗಾಗಿ ಪ್ರಾಯಶ್ಚಿತ್ತ ಅನುಭವಿಸಲು ನಾವು ಸಿದ್ಧರಾಗಿದ್ದೇವೆ. ಪರಮೇಶ್ವರ, ಹೌದು ದೇವಿ. ಲೋಕ ಕಲ್ಯಾಣಕ್ಕೋಸ್ಕರ ವೇದಾಧ್ಯಯನದ ಫಲ ಪಡೆಯಲು ಯಾಗ ನಡೆಸಿ ನಮ್ಮನ್ನು ಅಗ್ರತಾಂಬೂಲಕ್ಕೆ ಆಮಂತ್ರಿಸಲು ಬಂದಿದ್ದಾರೆ ಭಾರದ್ವಾಜರು. ಸರ್ವಂ ಶಿವಮಯಂ. ನಿನಗೆ ತಿಳಿಯದಿರುವ ವಿಷಯವೇನಿದೆ ಪ್ರಭು? 200 ವರ್ಷ ತಪಸ್ಸು ಮಾಡಿದರೂ ಒಂದು ಹಿಡಿಮಣ್ಣಿನಷ್ಟು ವೇದ ಜ್ಞಾನ ಪಡೆಯಲಿಲ್ಲ ನಾನು. ಈ ವೇದ ಜ್ಞಾನ ಸಕಲ ಮಾನವರಿಗೂ ಸಿಗುವಂತೆ ವರ ಕರುಣಿಸು. ತಥಾಸ್ತು. ಲೋಕ ಕಲ್ಯಾಣಾರ್ಥ ಮಾನವರನ್ನು ಜ್ಞಾನ ಮಾರ್ಗದೆಡೆಗೆ ನಡೆಸಲು ನಾವು ಕಲಿಯುಗದಲ್ಲಿ ನಿಮ್ಮ ಭಾರದ್ವಾಜ ಗೋತ್ರ ಆಪಸ್ತಂಭ ಸೂತ್ರದಲ್ಲಿ 3 ಸಲ ಜನ್ಮಿಸುತ್ತೇವೆ. ಮೊದಲು ಶಿವರೂಪಿ ಶಿರಡಿ ಸಾಯಿಯಾಗಿಯೂ, ಎರಡನೆಯದು ಶಿವಶಕ್ತಿ ಸತ್ಯಸಾಯಿಯಾಗಿಯೂ, ಮೂರನೆಯದು ಶಕ್ತಿ ಪ್ರೇಮ ಸಾಯಿಯಾಗಿಯೂ ಅವತರಿಸುತ್ತೇವೆ. ಅವತರಿಸುತ್ತೇವೆ. ಕೃತಾರ್ಥನಾದೆ. ಹರ ನಮ ಪಾರ್ವತಿ ಪತಯೇ. ಇದೇ ಪತ್ರಿಗ್ರಾಮ.
ಇದು ಗಂಗಾಭವ ಹಾಗೂ ದೇವಗಿರಿಯಮ್ಮ ಎಂಬ ದಂಪತಿಗಳ ಮನೆ. ಇವರೇ ಗಂಗಾಭವ. ಹರಿಗೋಲಿನಲ್ಲಿ ಜನರನ್ನು ಹೊಳೆಯ ದಡದಿಂದ ದಡಕ್ಕೆ ಕರೆದೊಯ್ಯುವ ಕಾಯಕ ಮಾಡುವ ಗಂಗಾಭವ ಶಿವನ ಪರಮ ಭಕ್ತ. ಈತನ ಸಹಧರ್ಮಿಣಿಯಾದ ದೇವಗಿರಿಯಮ್ಮ ಗೌರಿಯ ಭಕ್ತೆ. ತಕ್ಕ ಮಟ್ಟಿಗೆ ಇವರದು ಸುಖ ಸಂಸಾರವಾದರೂ ಮಕ್ಕಳಿಲ್ಲವೆಂಬ ಕೊರಗು ಇವರನ್ನು ಸದಾ ಕಾಡುತ್ತಿತ್ತು. ಹೀಗಿರಬೇಕಾದರೆ ಒಂದು ದಿನ ದೇವಗಿರಿ, ಮಳೆ ಜೋರಾಗಿ ಬರೋ ಹಾಗಿದೆ. ಗಾಳಿನೂ ಹೆಚ್ಚಾಗಿ ಬೀಸ್ತಾ ಇದೆ. ಬಹುಶಃ ರಾತ್ರಿ ಎಲ್ಲ ಹರಿಗೋಲ್ನಲ್ಲಿ ಜನಗಳನ್ನ ಸಾಗಿಸೋದಕ್ಕೆ ನಾನು ನದಿ ತೀರದಲ್ಲೇ ಇರಬೇಕಾಗ್ಬೋದು. ಭದ್ರವಾಗಿ ಬಾಗ್ಲಾಕೋ. ಶಂಕರ, ಯಾರ್ ಬೇಕಾಗಿತ್ತು? ಅಮ್ಮ, ಗೋದಾವರಿ ಆ ಕಡೆ ದಡದಲ್ಲಿರೋ ಪಾಂಡಿತರಿಗೆ ಹೋಗ್ಬೇಕಾಗಿತ್ತು. ತುಂಬ ಕತ್ಲೆ ಬೇರೆ ಆಗಿದೆ, ಮಳೆ ಬೇರೆ ಬರೋ ಹಾಗಿದೆ. ಆದ್ರಿಂದ ಈ ರಾತ್ರಿ ನಿಮ್ಮ ಮನೆ ಜಗಲಿ ಮೇಲೆ ಮಲ್ಗೋದಕ್ಕೆ ಅವಕಾಶ ಮಾಡಿಕೊಡ್ತೀಯ ತಾಯಿ? ಯಾಕೆ ತಾಯಿ ಹಾಗೆ ಯೋಚನೆ ಮಾಡ್ತಾ ಇದೀಯಾ? ಆಶ್ರಯಕ್ಕೋಸ್ಕರ ಮನೆ ಬಾಗಿಲು ಬಂದವ್ರಿಗೆ ಇಲ್ಲ ಅನ್ಬಾರ್ದು ತಾಯಿ. ನನ್ನ ಮೇಲೆ ಏನು ಸಂದೇಹ ಪಡಬೇಕಾಗಿಲ್ಲ. ನಾನೇನು ಕಳ್ಳ ಅಲ್ಲ. ಚೇಚೆ, ಹಾಗೇನಿಲ್ಲ. ಸ್ವಲ್ಪ ಇರಿ, ಬಂದೆ. ತಾಯಿ, ತುಂಬಾ ಹೊಟ್ಟೆ ಹಸಿತಾ ಇದೆ, ತಿನ್ನಕ್ಕೇನಾದ್ರೂ ಕೊಡ್ತೀಯಾ? ಸರಿ. ಅಯ್ಯೋ, ಸಂಜೆ ಮಾಡಿದ ಅಡಿಗೆಲ್ಲ ಮುಗ್ದೋಗ್ಬಿಟ್ಟಿದ್ಯಲ್ಲ, ಈಗ ಏನ್ ಮಾಡೋದು? ಈ ಮಜ್ಜಿಗೆಗೆ ಸ್ವಲ್ಪ ಹಿಟ್ಟು ಬೆರೆಸಾದ್ರೂ ಕೊಡೋಣ. ತಗೊಳ್ಳಿ. ತುಂಬಾ ಚೆನ್ನಾಗಿದೆ. ನಿನಗೆ ಎಷ್ಟು ಜನ ಮಕ್ಕಳು? ಆ ಗೌರಿ ಶಂಕರ ಇನ್ನು ಯಾಕೋ ನಮ್ಮ ಮೇಲೆ ದಯೆ ತೋರಿಸ್ಲಿಲ್ಲ ಸ್ವಾಮಿ. ನಮಗಿನ್ನೂ ಆ ಭಾಗ್ಯ ಕರುಣಿಸ್ಲಿಲ್ಲ. ನೀನ್ ನಂಬಿರೋ ದೇವರು ನಿನ್ಗೆ ಯಾವತ್ತೂ ಅನ್ಯಾಯ ಮಾಡಲ್ಲ. ಏನಾಯ್ತು? ಬೆಳಿಗ್ಗೆಯಿಂದ ತಿರುಗಿ ತಿರುಗಿ ಕಾಲೆಲ್ಲ ತುಂಬಾ ನೋಯ್ತಾ ಇದೆ. ಸ್ವಲ್ಪ ಒತ್ತೀಯಾ? ನಾನು ಇವ್ರ ಕಾಲೊತ್ತದ ಸಾಧ್ಯ ಇಲ್ಲ. ಆದ್ರೆ ಅತಿಥಿ ದೇವೋಭವ ಅನ್ನೋದು ನಮ್ಮ ಪದ್ಧತಿ. ಗೌರಿ, ಅಮ್ಮ ಗೌರಿ, ಎಂತ ಪರೀಕ್ಷೆ ತಂದೊಡ್ಬಿಟ್ಟೆ. ಪರಸ್ತ್ರೀ ಆಗಿರೋ ನಾನು ಅವ್ರ ಸೇವೆ ಮಾಡ್ಬೇಕಾ? ನೀನೇ ಕಾಪಾಡಮ್ಮ. ಯಾರಮ್ಮ ನೀವು? ಅಮ್ಮ, ನಿಮ್ಮನೆಗೆ ಯಾರೋ ಅತಿಥಿ ಬಂದವ್ರಲ್ವಾ, ಅವ್ರ ಸೇವೆ ಮಾಡಕ್ಕೆ ಒಂದ್ ಹೆಂಗ್ಸ್ಬೇಕಲ್ವಾ, ಅದಕ್ಕೆ ನಾ ಬಂದೀನಿ. ನಾನ್ ಯಾರಿಗೂ ಹೇಳ್ ಕಳಿಸಿಲ್ವಲ್ಲ? ಹೇಳ್ ಕಳಿಸ್ಲೇಬೇಕಾ? ನಿಮಗ್ ಸೇವೆ ಮಾಡಕ್ ಮನ್ಸಿಲ್ಲ, ಆದ್ರೆ ನಾನು ಸೇವೆ ಮಾಡೋದಕ್ಕೆ ಅಂತಾನೆ ಹುಟ್ಟಿವ್ನಿ. ಬನ್ನಿ ಅಮ್ಮ, ನೀವು ಬನ್ನಿ, ಹೇಳ್ತೀನಿ. ಜಗ್ಲಿನ್ ಮಲ್ಗವ್ರ, ನೀವಿಲ್ಲ ಇರಿ, ಬಂದೆ. ಅಯ್ಯೋ ರೀ, ಮಳೆ ಬರ್ತಾ ಇದೆ, ಹೇಳ್ರಿ. ಅಯ್ಯ, ಏನ್ರಿ? ನಡೀರಿ ಒಳಗೆ ಬನ್ನಿ. ಏನ್ರಿ ಇದು? ಇವ್ರು ಈ ಕಡೆಯಿಂದ ಬಂದ್ರು, ನೀವ್ ಆ ಕಡೆಯಿಂದ ಬಂದ್ರಿ, ಈಗಿಬ್ರು ಸೇರ್ಕೊಂಡು ಮನೆ ಒಳಗೆ ಬರ್ತಿದ್ದೀರಾ? ಯಾರೇ ನೀವು? ನಾವ್ ಯಾರು ಅಂತ ಅರ್ಥ ಆಗ್ಲಿಲ್ವಾ ದೇವಗಿರಿ ಅಮ್ಮ? ದೇವಗಿರಿ ಅಮ್ಮ, ಪರಮೇಶ್ವರ, ತಾಯಿ ಪಾರ್ವತಿ, ಯಾಕೆ ನನಗಿಂತ ಪರೀಕ್ಷೆ ಕೊಟ್ರಿ? ಮಕ್ಕಳನ್ನ ಪರೀಕ್ಷೆ ಮಾಡೋದ್ರಲ್ಲೇ
ತಂದೆ ತಾಯಿಗೆ ಸಂತೋಷ ಅಲ್ವೇ ದೇವಗಿರಿ? ನಮ್ಮ ಮಾಮಿ ಗೌರಿಶಂಕರ ಸುಪುತ್ರ ಪ್ರಾಪ್ತಿರಸ್ತು. ದೇವಗಿರಿ ಬಂದೆ ರೀ. ರೀ ರಾತ್ರಿ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರು ನಮ್ಮನೆಗ್ ಬಂದು ಹೋದ್ರು ರೀ. ಪಾರ್ವತಿ ಪರಮೇಶ್ವರರು ನಮ್ಮನೆಗ್ ಬಂದಿದ್ರ? ಏನು ಕನ್ಸಲ್ಲ? ಅಲ್ಲ ರೀ, ಪ್ರತ್ಯಕ್ಷವಾಗಿ ಬಂದಿದ್ರು. ಇಷ್ಟು ವರ್ಷ ಸಂತಾನ ಭಾಗ್ಯ ಇಲ್ಲದೆ ಕೊರಗ್ತಾ ಇದ್ದಿದ್ ನಮಗೆ ಸಂತಾನ ಭಾಗ್ಯ ಕರುಣಿಸ್ಬಿಟ್ಟು ಹೋದ್ರು. ನೀನೆಂಥ ಪುಣ್ಯವಂತೆ. ನಿನ್ನ ಭಕ್ತಿಗೆ ಮೆಚ್ಚಿ ಪಾರ್ವತಿ ಪರಮೇಶ್ವರರು ಕೈಲಾಸದಿಂದ ಭೂಲೋಕಕ್ಕಿಳಿದು ಬಂದು ನಿನಗೆ ವರ ಕರುಣಿಸಿದ್ರು. ಎಂಥ ಅಪೂರ್ವವಾದ ಕನಸು. ಇಲ್ಲ ರೀ, ನನ್ ಮಾತು. ದೇವಗಿರಿ, ಮಕ್ಕಳಿಲ್ಲ ಅನ್ನೋ ಕೊರಗು ನಿನ್ನ ಎಷ್ಟು ಬಾಧಿಸ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಆ ಪರಮೇಶ್ವರ ನಿನ್ನ ಆಸೆನ ಆದಷ್ಟು ಬೇಗ ನೆರವೇರಿಸ್ಲಿ. ಗೌರಿ, ಆಯಿತು ಆಯಿತು ಅವತಾರ, ಈ ಧರೆಯಲ್ಲಿ ದೈವದ ಅವತಾರ. ಆಯಿತು ಆಯಿತು ಅವತಾರ, ಈ ಧರೆಯಲ್ಲಿ ದೈವದ ಅವತಾರ. ಶಂಕರ, ನನ್ನ ಭಕ್ತಿಯಲ್ಲಿ ಏನು ಕೊರತೆ ಕಂಡೆ? ನಾವಿಬ್ಬರೂ ನಿನ್ನ ಭಕ್ತರು. ಆದರೆ ನನ್ನ ಹೆಂಡತಿಗೆ ಮಾತ್ರ ದರ್ಶನ ಭಾಗ್ಯ ಇಲ್ಲ. ನಿನ್ನ ದರ್ಶನ ಭಾಗ್ಯ ಸಿಗುವವರೆಗೂ ನನಗೆ ಈ ಸಂಸಾರ ಬಂಧನ ಬೇಕಾಗಿಲ್ಲ. ಸಂಸಾರ ಸಾಕೆಂದು ತೆರಳಿರೆ ಕಾಡಿಗೆ, ಸಂಸಾರ ಸಾಕೆಂದು ತೆರಳಿರೆ ಕಾಡಿಗೆ, ಸತಿಯು ಹೊರಟಳು ಜೊತೆಯಲ್ಲಿ. ಕಲ್ಲು ಮುಳ್ಳಿನ ದಾರಿಯಲ್ಲಿ ಪುಣ್ಯವು ನಡೆಯಿತು ಕಷ್ಟದಲ್ಲಿ. ಕರೆದರು ಕೇಳದೆ ಪತಿ ನಡೆಯೇ, ನೊಂದಳು ಸತಿಯು ನೋವಿನಲಿ. ದೈವದ ರಕ್ಷೆಯ ಬೇಡುತ್ತಲಿ, ಹಡೆದಳು ಶಿಶುವನು ಕಾಡಿನಲಿ, ಹಡೆದಳು ಶಿಶುವನು ಕಾಡಿನಲಿ. ತುಂಬಿತು ಎಲ್ಲೆಡೆ ಓಂಕಾರ, ಪ್ರತಿಧ್ವನಿಸಿತು ಭುವಿಯಲ್ಲಿ ಝೇಂಕಾರ. ಸಂಸಾರ ಬಂಧನ ಬೇಕಿಲ್ಲ. ಕರುಡಿನ ಕರೆಯು ಒಂದು ಕಡೆ, ಗೃಹಿಣಿಯ ಕರ್ತವ್ಯ ಒಂದು ಕಡೆ. ತಾಯಿಯು ಕಂಬನಿ ಸುರಿಸಿದಳು, ತಾಯಿಯು ಕಂಬನಿ ಸುರಿಸಿದಳು, ಕಂದನ ಕಾಡಲಿ ತ್ಯಜಿಸಿದಳು. ಮುಸ್ಲಿಂ ದಂಪತಿ ಬಂದರು, ಆ ಕಂದನ ಹರುಷದೆ ಕಂಡರು. ಮಕ್ಕಳೇ ಇಲ್ಲದ ಆ ಜೋಡಿ, ತಾಯಿ ತಂದೆ ಅದ ಕಾದರು, ತಾಯಿ ತಂದೆ ಅದ ಕಾದರು. ಬಾಲಕ ಮಾಡಿದ ತುಂಟುತನ, ಅದ ಹೇಳುತ್ತ ಹಾಡಿದೆ ನನ್ನ ಮನ. ಮಸೀದಿ ಮಂದಿರ ಎಲ್ಲೆಡೆ ಅವನೇ, ಮಸೀದಿ ಮಂದಿರ ಎಲ್ಲೆಡೆ ಅವನೇ, ಏನೆಂದು ಹೇಳಲಿ ಜಾಣತನ. ಬಾಲಕ ಮಾಡಿದ ತುಂಟುತನ, ಅದ ಹೇಳುತ್ತ ಹಾಡಿದೆ ನನ್ನ ಮನ. ಗೆಳೆಯರು ಆಡಿದೆ ಗೋಲಿಯನು, ಬಾಲಕ ಗೆದ್ದನು ಎಲ್ಲರನು. ಪಂದ್ಯದೆ ಸಾಲಿಗ್ರಾಮವನು,
ಪಂದ್ಯದೆ ಸಾಲಿಗ್ರಾಮವನು ಗೆದ್ದು ಬಾಲಕ ಬಾಯಲ್ಲಿ ನುಂಗಿದನು. ಬಾಯನ್ನು ತೆರೆಸಲು ಬೈಯುತ್ತಲಿ, ಬಾಯನ್ನು ತೆರೆಸಲು ಬೈಯುತ್ತಲಿ. ಅವನು ನಿಮ್ ಹೋಟೆಲ್ ಹುಟ್ಟಿದ ಮಗು ಅಲ್ಲ, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ. ಅವನ್ ಎಲ್ಲಿ ಸಿಕ್ಕಿದ್ನೋ ಅಲ್ಲೇ ಬಿಟ್ಟು ಬಂದ್ರೆ ಸರಿ. ನೋಡಿ, ಹೆತ್ತ ಪ್ರೀತಿಗಿಂತ ಸಾಕಿದ ಪ್ರೀತಿ ದೊಡ್ಡದು. ಕಟ್ಟು ಸಾಕಿದ ಕುಡಿನ ಬಿಡು ಅಂತಿದ್ದೀರಲ್ಲ, ಅದು ಅಲ್ದೆ ಅವನ್ನ ಬಿಟ್ಟು ನಾವು ಬದುಕೋದಾದ್ರೆ ಹೇಗೆ? ಬದುಕೋಕಾಗದೆ ಇದ್ರೆ ಈ ಊರು ಬಿಟ್ಟು ಹೊರಟೋಗಿ. ನಮ್ ಧರ್ಮಕ್ಕೆ ಅವಮಾನ ಮಾಡಿದವರು ಈ ಊರಲ್ಲಿರೋಕೆ ಸಾಧ್ಯ ಇಲ್ಲ. ಇದೇ ನಮ್ ನಿರ್ಧಾರ. ಖಾನ್, ನಿಮ್ ಜಾತಿಯವರೇ ಹಿಂಗ್ ಮಾತಾಡಿದ್ರೆ ಇನ್ನ ನಮ್ಗೆಗಿರ್ಬೇಕ್ರಿ? ನೀವ್ ಒಳ್ಳೆಯವರು ಅಂತ ಅವನ್ನ ಬಿಟ್ಟು ಬಂದಿದೀವಿ. ಇಲ್ಲ ಅಂದ್ರೆ ಆ ಸಾಲಿಗ್ರಾಮ ನುಂಗಿದ ಅವನ್ನ ತುಂಡು ತುಂಡ ಕತ್ತರಿಸಿ ನಾಯಿ ನರಿಗಳಿಗೆ ಆಹಾರ ಮಾಡ್ಬರ್ತಿದ್ವಿ. ಅವನೇನು ತಿಳಿದಿರೋ ಚಿಕ್ಕ ಮಗು. ಇನ್ಮೇಲೆ ಅಂತ ತಪ್ಪಾಗ್ದಿದ್ದಾಗೆ ನಾವು ನೋಡ್ಕೋತೀವಿ. ಸಾಧ್ಯವಿಲ್ಲ. ನಮಗ್ ಹೊಡೆದ್ರೋ ಬಡದ್ರೋ ಸಹಿಸ್ಕೋತೀವಿ. ನಮ್ ಧರ್ಮಕ್ಕೆ ಅವಮಾನ ಆದ್ರೆ ಮಾತ್ರ ಸಹಿಸೋಲ್ಲ. ಮರ್ಯಾದೆಗೆ ಹೇಳ್ತಾ ಇದ್ದೀವಿ, ಆ ನಿಮ್ ಮಗನ ಊರ್ ಬಿಟ್ಟು ಹೊರ ಕಳಿಸಿದ್ರೋ ಸರಿ, ಇಲ್ಲ ಅಂದ್ರೆ ನೀವ್ ಊರ್ ಬಿಡ್ಬೇಕಾಗತ್ತೆ. ಹುಷಾರ್. ನನ್ನ ತಮ್ಮಯ್ಯ ನಡೀರೋ. ಮಾಜಿ, ಯಾಕೆ ಅಳ್ತಿದೀಯಾ? ಸಾಲಿಗ್ರಾಮ ನುಂಗದೆ ಅಂತ ಆ ಶಿವನು ಯೋಚನೆ ಮಾಡ್ಲಿಲ್ಲ. ಯಾಕೆ ನುಂಗದೆ ಅಂತ ಆ ಅಲ್ಲನೂ ಕೇಳಲಿಲ್ಲ. ಬುದ್ಧಿ ಇಲ್ಲದ ಜನರು ಅನವಶ್ಯಕವಾಗಿ ನಮಗ್ ನೋವು ಕೊಡ್ತಿದ್ದಾರೆ. ನೀನೇನ್ ಬಡ ತಪ್ಪು ಮಾಡ್ದೆ ಅಂತ ಆಟದಲ್ಲಿ ನೀನ್ ಗೆದ್ದೆ, ಆ ಹುಡುಗ ಸೋತ್ಬಿಟ್ಟ. ಗೆದ್ದ ಸಾಲಿಗ್ರಾಮನ ನೀನ್ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಅದನ್ನೆಲ್ಲ ಕೇಳಕ್ ಅವ್ರು ಯಾರಂತೆ? ಮಗ ತಪ್ಪು ಮಾಡಿದ್ರು ಕ್ಷಮಿಸೋ ಅಂತ ದೊಡ್ಡ ಗುಣ ತಂದೆ ತಾಯಿಗಿರುತ್ತೆ. ತಪ್ಪು ಮಾಡದೇ ಇದ್ರೂ ಎತ್ತು ತೋರಿಸೋ ಅಂತ ಕೆಟ್ಟ ಗುಣ ಪರಜನರಿಗಿರುತ್ತೆ. ಅಬ್ಬಾಜಾನ್, ಏನ್ ಯೋಚನೆ ಮಾಡ್ತಿದ್ದೀರಾ? ನಿನ್ನನ್ ಬಿಟ್ಟು ನಾವ್ ಇರಕ್ಕಾಗಲ್ಲಪ್ಪ. ಅವ್ರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನಾವ್ ಕೇಳ್ಬೇಕಲ್ಲ. ನೀನು ನನ್ನ ಮಗ, ನಮ್ಮಿಷ್ಟ. ಅವ್ರು ಯಾರು ಕೇಳೋದಕ್ಕೆ? ಹೇಳೋರ್ಗೆ ಕೇಳೋರು ಯಾವತ್ತೂ ಬಹಳ ಕೇವಲವಾಗಿ ಕಾಣ್ತಾರೆ. ಎಲ್ಲ ಕಷ್ಟಗಳು ನಿಮಗೆ ನನ್ನಿಂದ ತಾನೆ. ನಾನಿಲ್ಲಿದ್ರೆ ನಿಮಗೂ ನೆಮ್ಮದಿ ಇರಲ್ಲ. ಅದಕ್ಕೆ ನಾನೊಂದು ನಿರ್ಧಾರ ತಗೊಂಡಿದ್ದೀನಿ. ಈ ಊರು ಬಿಟ್ಟು ಹೋಗೋಣ ಅಂತ. ಹೌದು ಬೇಟ, ನಾವು 3 ಜನ ಈ ಊರ್ ಬಿಟ್ಟು ಹೊರಟೋಗೋಣ. ಅಲ್ಲ, ನಾವು 3 ಜನ ಅಲ್ಲ, ನಾನೊಬ್ಬನೇ. ಬೇಟ, ಏನು ಹೇಳ್ತಾ ಇದ್ದೀಯಾ? ನೀನೊಬ್ಬನೇ ಹೋಗ್ತಾ ಇದ್ದೀಯಾ? ನಮ್ಮನ್ ಬಿಟ್ಟು ಹೋಗ್ತಾ ಇದೀಯ ಕಣ್ಣ? ಹೌದು ಮಾಜಿ, ನಾನಿಲ್ಲಿ ಯಾವ ರೀತಿ ನಡ್ಕೋತಿದ್ದೀನೋ ಅದೇ ರೀತಿ ಬೇರೆ ಕಡೆನೂ ನಡ್ಕೋಬಹುದು. ಅಲ್ಲಿರೋ ಜನಗಳ ಮನಸ್ಸು ಇದೇ ರೀತಿ ತಾನೆ. ಆ ಕಷ್ಟಗಳಿಂದ ನಿಮ್ಮನ್ನ ಪಾರ್ ಮಾಡೋಣ ಅಂತ. ಆಗ್ಲಾದ್ರೂ ನೀವು ನೆಮ್ಮದಿಯಾಗಿರಬಹುದು. ನೀನೇ ಇಲ್ದೆ ನಮಗಿನ್ನೆಲ್ಲಪ್ಪ ನೆಮ್ಮದಿ. ನೀನಿಲ್ದೆ ನಾವು ಬದುಕಲ್ಲಪ್ಪ. ಮಾಜಿ, ಕಾಡು ಪ್ರಾಣಿಗಳಿಗೆ ಆಹಾರವಾಗಬೇಕಾಗಿದ್ದ ನನ್ನನ್ನು ತಂದು ಸಾಕಿ ಬೆಳೆಸಿದ ನಿಮಗೆ ಯಾಕೆ ಕಷ್ಟ ಕೊಡ್ಬೇಕು ಅಂತ ನಾನೇ ಆ ನಿರ್ಧಾರ ತಗೊಂಡ್ರೆ? ಬೇಟಾ, ಅದಕ್ಕೆ ನೀವು ನನ್ನ ಮಾತು ಕೇಳಬೇಕು. ನಿಜವಾಗ್ಲೂ ನಿಮ್ಗೆ ನನ್ನ ಮೇಲೆ ಪ್ರೀತಿ ಅಭಿಮಾನ ಇದ್ರೆ ನನ್ನ ಕೋರಿಕೆನ ನೆರವೇರಿಸ್ಬೇಕು. ನಾನಿರ್ಬೇಕಾದ ಜಾಗ ಇದಲ್ಲ. ಮಾಜಿ, ಅಬ್ಬಾಜಾನ್,
ಓಂ ಓಂ चांद पाटील बा चांद पाटील ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತಾಯ್ತು? ನಿನ್ನ ಕುದುರೆ ಬಿಜಿಲಿ ಎಲ್ಲಿದೆ ಅನ್ನೋದು ನಂಗೆ ಗೊತ್ತು. ಹೌದಾ? ಎಲ್ಲಿದೆ ನನ್ನ ಬಿಜಿಲಿ? ಎಲ್ಲಿದೆ ಬಿಜಿಲಿ? ನನ್ ಬಿಟ್ಟು ಎಲ್ಲೋಟೋಗಿದ್ದೆ ಸದ್ಯ ಬಂದಿರ ಹೇ ಪರ್ವರ್ದಿಗಾರ್ ಮೇರಾ ನಸೀಬ್ ಅಚ್ಚಾ ಹೈ ಹೇ ಪರ್ವರ್ದಿಗಾರ್ ಅಹುಲಿಯ ಹಾಗೆ ಬಂದು ನನ್ನ ಬಿಜಿಲಿನ ನಂಗೆ ಸಿಗೋ ಹಾಗೆ ಮಾಡಿದ್ರಿ. ನಿಮ್ಮ ಉಪಕಾರ ನಾನು ಮರೆಯಲ್ಲ, ನಿಮ್ಮ ಋಣ ನಾನು ತೀರ್ಸಕ್ಕಾಗಲ್ಲ. ಅಲ್ಲಾ ಮಾಲೀಕ್. ಚಾಂದ್ ಪಾಟೀಲ್, ಹುಡುಕಾಡಿ ಸುಸ್ತಾಗಿರೋ ನಿಂಗೀಗ ಹುಕ್ಕ ಬೇಕಲ್ವಾ? ತಗೋ, ಬಟ್ಟೆ ಸುತ್ಕೋ. ಬೆಂಕಿ ಬಟ್ಟೆ ಒದ್ದೆ ಮಾಡೋಕ್ಕೆ ನೀರ್ ಬೇಕಲ್ವಾ? ಸ್ವಾಮಿ, ನೀವು ಸಾಮಾನ್ಯ ಮನುಷ್ಯರಲ್ಲ, ಅವಧೂತ, ಅಹುಲಿಯ. ಅಲ್ಲ ಮಾಲೀಕ್. ಸ್ವಾಮಿ, ನೀವು ನಮ್ಮ ಮನೆಗೆ ಬಂದು ನಮ್ಮ ಆತಿಥ್ಯ ಸ್ವೀಕರಿಸಬೇಕು. ನಾನು ಉಪಚಾರ ಮಾಡಿಸ್ಕೊಳಕ್ ಬಂದಿಲ್ಲ ಚಾಂದ್, ಉಪಕಾರ ಮಾಡಕ್ಕೆ ಬಂದಿರೋದು. ಇದಕ್ಕಿಂತ ಉಪಕಾರನ? 1 ತಿಂಗಳಿಂದ ಕಾಣೆಯಾಗಿದ್ದ ನನ್ನ ಬಿಜಿಲಿನ ನನಗೆ ಸಿಗೋ ಹಾಗೆ ಮಾಡಿದಿರಾ. ನೀವು ನನಗೊಬ್ಬನಿಗೆ ಅಲ್ಲ, ನಮ್ಮ ಊರಿನ ಪ್ರತಿಯೊಬ್ಬರಿಗೂ ಉಪಕಾರ ಮಾಡಬೇಕು. ದಯವಿಟ್ಟು ನನ್ನ ಜೊತೆ ಊರಿಗೆ ಬನ್ನಿ. ಚಾಂದ್ ಪಾಟೀಲ್, ನಾನು ಇನ್ನೇನು ಹೇಳ್ಬೇಡಿ. ನೀವು ಬರಲ್ಲ ಅಂತಂದ್ರೆ ನಾ ಈ ಜಾಗದಿಂದ ಕದಲೋದೇ ಇಲ್ಲ. ಚಾಂದ್, ನಿನ್ನ ಆಸೆ ನಾನ್ ಯಾಕೆ ಬೇಡ ಅನ್ಲಿ? ಹಾಗೆ ಆಗ್ಲಿ, ನಡಿ ಹೋಗೋಣ. ಬಾಬಾ, ನೀವು ನಮ್ದು ಮನೆಗೆ ಬಂದದ್ದು ಆ ಅಲ್ಲಾನೇ ನಮ್ಮ ಮನೆಗೆ ಬಂದಂಗಾಯ್ತು. ನಮ್ದು ಜೀವನ ಪಾವನವಾಯ್ತು. ಹೌದು ಬಾಬಾ. ಅಲ್ಲ ಮಾಲಿ, ನೀಡು.
ಇದು ನನ್ನ ತಮ್ಮ. ಸಲಾಂ ಬಾಬಾ. ಶಿರಡಿಯಿಂದ ಬಂದಿದ್ದಾರೆ. ಇವ್ರದ್ದು ಮದ್ವೆ ನಿಶ್ಚಯ ಆಗಿದೆ. ತಾವು ನಮ್ಮೊಟ್ಟಿಗೆ ಮದ್ವೆಗೆ ಬಂದು ಗಂಡು ಹೆಣ್ಣಿನ ಆಶೀರ್ವಾದ ಮಾಡಬೇಕು. ಹೌದು ಬಾಬಾ, ನೀವು ಬರಲೇಬೇಕು. ಅಲ್ಲ ಮಾಲಿಕ್, ಸಾಯಿ, ಆವೋ ಸಾಯಿ, ಬನ್ನಿ ಸಾಯಿ, ದೇವಸ್ಥಾನದ ಒಳಗಡೆ ಬನ್ನಿ. ಏನು? ನಾವ್ಯಾರು? ಈ ಗ್ರಾಮಕ್ಕೆ ಯಜಮಾನರು. ನಮ್ಮ ವಂಶ ಎಂಥದ್ದು? ಜಮೀನ್ದಾರಿಗೆ ವಂಶ. ನಮ್ಮ ಮಾತು ಅಂದ್ರೆ ವೇದವಾಕ್ಯ. ಆ ವಾಕ್ಯನ ಮೀರಿದವರು ಬೀದಿ ಪಾಲಾಗ್ತಾರೆ. ಈ ವಿಷಯ ಗೊತ್ತಿದ್ದು ಯಾವನೋ ತಿರುಬೋಕಿ ಫಕೀರನ್ನ ನಮ್ಮ ದೇವಸ್ಥಾನದೊಳಗೆ ಬಿಟ್ಕೊಳ್ಳೋ ಅಧಿಕಾರನ ಆ ಪೂಜಾರಿಗೆ ಯಾರು ಕೊಟ್ಟಿದ್ದು? ಯಾಕ್ರಿ ಸುಮ್ನೆ ಕಿರ್ಚ್ಕೊಂಡು ಸುಸ್ತಾಗ್ತೀರಿ? ಆ ಪೂಜಾರಪ್ಪನ್ನೇ ಕರೆಸಿ ನಿಜ ಏನು ಅಂತ ತಿಳ್ಕೊಳ್ಳಿ. ನಾನೇ ಬಂದೆ ತಾಯಿ, ಪ್ರಸಾದ ತಗೊಳ್ಳಿ. ಪ್ರಸಾದ ಕೊಟ್ಟು ಮಾಡಿ ತಪ್ಪಿಗೆ ಕ್ಷಮೆ ಕೇಳೋಣ ಅಂತ ಬಂದಿದ್ಯಾ ಮಾಲಾಸಪತಿ? ನಾನ್ ಮಾಡಿದ ತಪ್ಪೇನು ಸ್ವಾಮಿ? ಅವನ ಹೆಸರು ಸಾಯಿ, ನೀನ್ ಅವನಿಗೆ ಆವೋ ಸಾಯಿ ಅಂತ ಕರೆಯೋದ? ಹಾಗಂತ ಯಾರು ಕರೆದ್ರು? ನೀವೇ ಕರೆದ್ರಲ್ಲ ಸ್ವಾಮಿ. ಕರೆದೆ ನಿಜ, ಆದ್ರೆ ಆ ಮಾತನ್ನ ನಾನು ಅಂದಿದ್ದಲ್ಲ. ಇನ್ನೇನ್ ಆಕಾಶವಾಣಿ ಕರೀತೇನ್ರಿ? ಭಕ್ತ ಕಬೀರ್ ದಾಸರು ತಮ್ಮ ಕೀರ್ತನೆಯಲ್ಲಿ ಭಗವಂತನ ಸಾಯಿ ಅಂತ ಕರೆದ್ರು. ಅವರಲ್ಲಿಯ ಪವಿತ್ರತೆಯನ್ನು ಕಂಡು ನಾನು ಹಾಗೆಯೇ ಕರೆದೆ. ಅಷ್ಟೇನಾ? ಅವರು ಅಷ್ಟು ದೂರದಲ್ಲಿ ಬರುತ್ತಿರುವಾಗಲೇ ಓಂಕಾರನಾದ ಪ್ರತಿಧ್ವನಿಸಿತು. ಅದನ್ನು ಕೇಳಿ ನನ್ನ ಮೈಯೆಲ್ಲ ರೋಮಾಂಚನವಾಯಿತು. ಹಾಗಾದ್ರೆ ಅವರು ಹಿಮಾಲಯ ಪರ್ವತದಿಂದ ಬಂದ ಮಹಾ ಪವಾಡ ಪುರುಷನೇ ಆಗಿರ್ಬೇಕು. ಬಂದರಿ, ನಿನ್ನಂಥ ತಿಳಿಗೇಡಿಗಳು ಇರುವುದ್ರಿಂದಲೇ ಕಣೆ ಇವತ್ತು ಕೆಲ್ಸಕ್ಕೆ ಬಾರದವರೆಲ್ಲ ದೊಡ್ಡವರಾಗ್ತಾ ಇದ್ದಾರೆ. ನಿನ್ನ ಉಪದೇಶ ಸಾಕು, ಮೊದ್ಲು ಅಡ್ಗೆ ಕೆಲಸ ನೋಡೋಗು. ನೀನೇನೆ ಯಾವ ಮಕ್ಕ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ? ಹೋಗ ಗಡ್ಡೆ ಅಲ್ಲಾಡ್ಸು. ಸಬೀನಾ, ಸಬೀನಾ, ಜಿ ಬಾಬಾ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಬಾಬಾ ನಿಮ್ಮೊಟ್ಟಿಗೆ ಇದ್ರಲ್ಲ, ಊರಿಂದ ಬರೋವಾಗ್ಲು ಕಾಡಲ್ಲಿ ನಿಮ್ ಜೊತೆಲೇ ಇದ್ರು. ಹಾ, ಗಾಡಿನಲ್ಲಿ ಸ್ವಲ್ಪ ನಿದ್ರೆ ಮಾಡಿದೆ. ಅದ್ ಯಾವಾಗ ಇಳಿದೋದ್ರ ಗೊತ್ತಾಗ್ಲಿಲ್ಲ. ಎಲ್ಲಿಗೆ ಹೋಗಿರ್ಬೋದು? ಅಲ್ಲ ಮಾಲಿಕ್, ಫಕೀರ ಬಂದಿದ್ದಾನಮ್ಮ. ಬಂದೆ. ದೇವ್ರು ಒಳ್ಳೇದ್ ಮಾಡಿ. ಪಲ್ಯಾನೇ ಆಗ್ತಾ ಕಳಿಸ್ತಾ ಇದ್ದಲ್ಲ ಬಾಯಜಕ್ಕ. ಅಯ್ಯೋ ಮರ್ತೇ ಬಿಟ್ಟೆ. ತಮ್ಮ, ನನ್ನ ತಮ್ಮ ಅಂತ ಕರೆದ್ಯಾಕ? ಕರಿಬೇಕು ಅಂತ ಅನಿಸ್ತು, ಕರೆದೆ. ಒಂದ್ ನಿಮಿಷ ಇರಪ್ಪ, ಪಲ್ಯ ತಗೊಂಡ್ ಬರ್ತೀನಿ. ನಂಗಿಷ್ಟವಾದ ಪಲ್ಯನೇ ಮಾಡಿದೀಯಲ್ಲ ಬಾಯಾಜಿ ಅಕ್ಕ. ಓಂ. ನನ್ನ ಹೆಸರು ನಿಮ್ಗೆ ನಂಗೆ ಗೊತ್ತಿಲ್ಲದೆ ಇರೋ ವಿಷಯನೇ ಇಲ್ಲ. ಆಟ ಆಡಿದ್ದಾಯ್ತಾ ತಾತ್ಯ? ಆಯ್ತು ಪಕ್ಕೀರು. ತಪ್ಪು ತಾತ್ಯ, ದೊಡ್ಡವ್ರನ್ನ ಹಾಗೆಲ್ಲ ಕರಿಬಾರ್ದು, ಮಾವ ಅಂತ ಕರಿಬೇಕು. ಆಯ್ತಮ್ಮ, ಮಾವ ಅಂತ ಕರಿಲಾ? ಅಲ್ಲ ಮಾಲಿಕ್, ನಿಮ್ಮನೆ ವಿಷಯ ಇಷ್ಟು ಸರಿಯಾಗಿ ಹೇಳ್ತಾ ಇದಾರಲ್ಲ, ಯಾರಿವ್ರು? ಯಾರೋ ಏನೋ, ಆತನ ಮುಖದಲ್ಲಿ ಎಂತಹ ದಿವ್ಯ ತೇಜಸ್ಸು, ದೈವಾಂಶ ಸಂಭೂತಾನೆ, ಸಂದೇಹವೇ ಇಲ್ಲ. ಚೆನ್ನಾಗಿ ಹೇಳಿದ್ರಿ. ನೀವು ನೋಡಿದ್ರೆ ಆ ಮುಸ್ಲಿಂ ಫಕೀರ್ನ ತಮ್ಮ ಅಂತ ಕರೆದ್ರಿ, ನಿನ್ ಮಗನ್ನ ಮಾವ ಅಂತ ಕರೆಯಕ್ ಕೇಳಿದ್ರಿ. ಈಗ ನೋಡಿದ್ರೆ ದೈವಾಂಶ ಸಂಭೂತಾನೆ ಅಂತ ಹೇಳ್ತಿದ್ದೀರಾ. ನಾಳೆ ಅವ್ರ ಭಾವಚಿತ್ರ ಇಟ್ಕೊಂಡು ಅವನ್ನೇ ದೇವ್ರು ಅಂತ ಪೂಜೆ ಮಾಡ್ತಿರೋ ಏನೋ. ಅದೇನ ಬಂದ್ರೂ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಖಂಡೋಬಾ, ಕ್ಷಮಿಸಬೇಕು.
ತಾವು ಹಿಂದೂ ದೇವಾಲಯಕ್ಕೆ? ನಾನು ಮಹಮ್ಮದಿಯಾ ಅಂತಾನ ಶ್ಯಾಮ ಪಂಡಿತರೆ. ಶ್ಯಾಮ ಪಂಡಿತರೆ, ನಾನು ತಮಗೆ ಚೆನ್ನಾಗಿ ಪರಿಚಯ ಇದೆ. ಮಕ್ಕಳಿಗೆ ಪಾಠ ಹೇಳ್ಕೊಡುವಂತ ಗುರುಗಳಲ್ವೇ ನೀವು? ದೇವರು ಮನುಷ್ಯನನ್ನು ಸೃಷ್ಟಿಸಿದ್ದಾನೆಯೇ ಹೊರತು ಜಾತಿ ಮತ ಅಲ್ಲ. భగవంతుడు మానవుల్ని సృష్టించాడే గాని జాతి మతాలను కాదు. God created human beings but not caste or communalisms. దేవాని మనుష్యాల సృష్టికేలే పరంతు జాతి మతాల సృష్టి నకేలే. கடவுள் மனிதனை படைத்தான், ಜಾತಿ ಮತಮಿಲ್ಲೈ. ಸಬ್ಕಾ ಮಾಲಿಕ್ ಏಕ್ ಹೈ. ದೇವರು ಒಬ್ಬನೇ. ಈಶ್ವರ್, ಅಲ್ಲಾ, ಜೀಸಸ್ ಉನ್ಕಾ ನಾಮ್ ಹೈ. ಜಾತಿ ಮತ ಅನ್ನೋ ಅಜ್ಞಾನದ ಕತ್ತಲೆಯಿಂದ ದೇವರಷ್ಟೇ ಅಲ್ಲ ಮನುಷ್ಯರೆಲ್ಲ ಒಂದೇ ಅನ್ನೋ ಸುಜ್ಞಾನದ ಬೆಳಕಿಗೆ ಬನ್ನಿ ಶ್ಯಾಮ. ನಿಮ್ಮ ಮಾತು ಸತ್ಯ. ನನ್ನ ಅಜ್ಞಾನದ ಕಣ್ಣನ್ನು ತೆರೆಸಿದಿರಿ. ನೀವು ಮಾಮೂಲಿ ಮನುಷ್ಯರಲ್ಲ. ಬನ್ನಿ ಸ್ವಾಮಿ, ಬನ್ನಿ. ಎಲ್ಲಿಗೆ ಸ್ವಾಮಿ ಕರೀತಾ ಇದ್ದೀರಿ? ಏನಿ ದೇವಸ್ಥಾನನ ನಿಮ್ಮಪ್ಪನ ಮನೆ ಖಾಸಗಿ ಆಸ್ತಿ ಅಂತ ತಿಳ್ಕೊಂಡಿದ್ದೀಯನಯ್ಯ? ಯಾರ ಇವನು? ಯಾವನೋ ತಿರ್ಬೋಕಿ ಫಕೀರನ್ ಕರ್ಕೊಂಡ್ಬಂದು ನಮ್ಮ ದೇವಸ್ಥಾನನ ಅಪವಿತ್ರ ಮಾಡ್ತಾ ಇದೀಯಾ? ಗೋಳ ಸಾಹೇಬ್ರೆ, ಏನ್ ಮಾತಾಡ್ತಾ ಇದ್ದೀರಿ? ಇವರು ಸಾಮಾನ್ಯ ಮನುಷ್ಯರಲ್ಲ, ಮಹಾಶಕ್ತಿ ಸಂಪನ್ನರು. ಅಂಥವ್ರನ್ನ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಿ ನಿಮ್ಮ ಪಾಪನ ಯಾಕೆ ಹೆಚ್ಚಿಸ್ಕೋತೀರಿ? ನಿನ್ನ ಕೆಲಸ ಏನಿದ್ರು ಹುಡುಗರಿಗೆ ಪಾಠ ಹೇಳ್ಕೊಡೋದಷ್ಟೇ. ಅಮ್ಮ, ಊರಿಗೆ ಪಾಠ ಹೇಳು ಯಜಮಾನ ನಾನಿದ್ದೀನಿ. ನೀನ್ ಯಾವನ? ಆ ರಾಮ ನಿಮಗೆಲ್ಲ ಒಳ್ಳೇದ್ ಮಾಡ್ಲಿ. ನಮ್ಮ ರಾಮ ನಮಗ್ ಒಳ್ಳೇದು ಮಾಡೋದಕ್ಕೆ ಇವನ್ ಬಾಯಿಂದ ಬರ್ಬೇಕಂತೆ. ಇಲ್ಲಿ ಇದ್ರೆ ರಾಮ ನಮ್ಗ್ ಒಳ್ಳೇದು ಮಾಡೋದಿಲ್ವಂತೆ. ಏನಪ್ಪ ಕಂಡೋಬ, ನಮ್ಗ್ ಒಳ್ಳೇದು ಮಾಡಲ್ವಾ? ಅವರು ಸಾಮಾನ್ಯರಲ್ಲ, ಮಹಾಮಹಿಮರು. ಹಗಲು ರಾತ್ರಿಗಳೆನ್ನದೆ ಅನ್ನ ಆಹಾರಾದಿಗಳನ್ನು ಬಿಟ್ಟು ತಪಸ್ಸು ಮಾಡಿದ ಮಹಾನುಭಾವ ಸಾಯಿಬಾಬಾ ಅವರು ಇಂದು ಈ ಶಿರಡಿಗೆ ಬಂದವರಲ್ಲ, ಬಹು ವರ್ಷಗಳ ಹಿಂದೆಯೇ ಬಂದವರು. ಅವರು ಗುರುಪದೇಶ ಹೊಂದಿ ತಪಸ್ಸು ಮಾಡಿದ ಪವಿತ್ರವಾದ ಗುರುಸ್ಥಾನ ಇಲ್ಲೇ ಬೇವಿನ ಮರದ ಕೆಳಗಿದೆ. ಇಂದಿಗೂ ಅಲ್ಲಿ ಜಾಜ್ವಲ್ಯಮಾನವಾದ ಜ್ಯೋತಿ ಬೆಳಗ್ತಾ ಇದೆ. ಸಾಹೇಬ್ರೆ, ಸ್ವಾಮಿ ಮೈ ಮೇಲೆ ಬಂದಿರೋ ನೀವ್ ಹೇಳೋದೆಲ್ಲ ನಿಜನಾ? ನಿಜ. ಅಪನಂಬಿಕೆ ಇದ್ದವರು ನನ್ನೊಡನೆ ಬನ್ನಿ, ಆ ಪವಿತ್ರವಾದ ಸ್ಥಾನನ ತೋರಿಸ್ತೀನಿ. ಇಲ್ಲಿ ಏನ್ ನೋಡ್ತೀರಿ? ಆಗಿರೋ ಬಂಡವಾಳ ಗೊತ್ತಾಗುತ್ತೆ. ಏನ್ ನೋಡ್ತಾ ಇದ್ದೀರಿ? ಆಗಿರೋ ಬಂಡವಾಳ ಗೊತ್ತಾಗುತ್ತೆ. ಏನು ಇದು? ಬಂದ್ರು ಬಾಬಾ 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 ಬಾಬಾ. ಇದು ನನ್ನ ಗುರುವಿನ ಸ್ಥಾನ. ಎಷ್ಟೋ ವರ್ಷಗಳು ಘೋರ ತಪಸ್ಸು ಮಾಡಿ ಸಿದ್ಧಿಸಿಕೊಂಡಿರೋ ತಪೋಜ್ಯೋತಿಗಳು. ಗುರುದೇವ, ಸತ್ಯ, ಧರ್ಮ, ಶಾಂತಿ, ಪ್ರೇಮ ಎನ್ನುವ ತತ್ವವೇ ಈ 4 ಜ್ಯೋತಿಗಳ ಸಂಕೇತ.
ದೇವರ ಒಡವೆಗಳನ್ನ ಕದ್ಕೊಂಡು ಹೋದ ಆ ಮಹಾಬಲನ ಎಷ್ಟು ದಿನದಿಂದ ಹುಡುಕ್ತಾ ಇದ್ದೀನಿ. ಬೇಗ ಸಿಗೋ ಹಾಗೆ ಮಾಡು ಪಾಂಡುರಂಗ. ದಾಸಗನು ಬಾಬಾ ಎಷ್ಟ್ ಚೆನ್ನಾಗಿ ಹಾಡ್ತೀಯಪ್ಪ. ಆ ಪಾಂಡುರಂಗ ನಿಂಗೆ ಹಿಂಪಾದ ಕಂಠ ಕೊಟ್ಟಿದ್ದಾನೆ. ದಾಸಗನು ಬಾಬಾ, ಗುರುಚರಿತ್ರೆ ಪಾರಾಯಣ ಮಾಡ್ತಾ ನೀನ್ ನನ್ನ ಜೊತೆಲಿ ಯಾಕಿರ್ಬಾರ್ದು? ಅದ್ ಹ್ಯಾಕ್ ಸಾಧ್ಯ ಬಾಬಾ? ಬಹಳ ಕಷ್ಟಪಟ್ಟು ಸರ್ಕಾರಿ ಉದ್ಯೋಗನ ಸಂಪಾದನೆ ಮಾಡಿದ್ದೀನಿ. ಅದನ್ ಬಿಟ್ಟು ಹೇಗೆ ಬರ್ಲಿ? ಹಾ ಈಗ ದಿನ ಬೆಳಗಾದ್ರೆ ಕುಡಿತಾ ಬಿದ್ದಿರ್ತೀರಲ್ರಿ, ನಮ್ ಜೀವನದ ಗತಿ ಏನ್ರಿ? ಇದ್ ಬಿಟ್ಟು ನಿಮಗೆ ಬೇರೆ ಕೆಲ್ಸವೇ ಇಲ್ವೇನ್ರಿ? ಮುಚ್ಚೆ ಬಾಯ, ಕುಡಿಯೋದೇ ಒಂದ್ ಕೆಲ್ಸ, ಅದನ್ನ ಕೇಳಕ್ ನೀರೇ ಹೋಗೆ. ಅಳ್ಬೇಡ, ನಾವು ದೇವಸ್ಥಾನಕ್ಕೆ ಹೋಗಿ ಕಂಡೋಬ ಹತ್ರ ಹರಕೆ ಹೊತ್ಕೊಳ್ಳೋಣ. ನಮ್ಮಪ್ಪ ಕುಡಿಯೋದ್ ಬಿಟ್ಬಿಟ್ರೆ ನನ್ ಕೈಯಲ್ಲಿ ಕರ್ಪೂರ ಹಚ್ಚಿ ನಿನ್ಗ ಆರತಿ ಮಾಡ್ತೀನಿ ಅಂತ. ಪೂಜಾರಪ್ಪ ಏನಮ್ಮ? ನಮ್ಮ ಅಪ್ಪ ಮದ್ಯ ಕುಡಿಯೋದ್ ಬಿಡ್ಲಿ ಅಂತ ಕಂಡೋಬನ ಹತ್ರ ಹರಕೆ ತೀರಿಸ್ಕೊಳಕ್ ಬಂದಿದೀವಿ. ಹೌದು ಪೂಜಾರಪ್ಪ, ಹೆಂಗಾರ ಮಾಡಿ ನನ್ ಗಂಡ ಕುಡಿಯೋದ್ ಬಿಟ್ರೆ ಅಷ್ಟೇ ಸಾಕು. ಪೂಜೆ ಮಾಡ್ಕೊಡಿ ಪೂಜಾರಪ್ಪ. ನಂಬಿದವರಿಗೆ ಯಾವತ್ತೂ ನಮ್ ಖಂಡೋಬ ಒಳ್ಳೇದನ್ನೇ ಮಾಡ್ತಾನೆ. ನೀನು ಮಾತ್ರ ಯಾವಾಗಲೂ ಕೆಟ್ಟದ್ದನ್ನೇ ಬಯಸ್ತಾ ಇರ್ತೀಯ. ಏನು ಮಾಲಾಸಾಪತಿ, ಬಹಳ ಆಗೋಯ್ತಲ್ಲ ನಿನ್ನ ಅಟ್ಟಹಾಸ. ಇಂಥ ಕೆಳದರ್ಜೆಯ ಜನಗಳನ್ನ ನಮ್ಮ ದೇವಸ್ಥಾನದ ಒಳಗಡೆ ಬಿಟ್ಕೊಂಡು ನಮ್ಮ ದೇವರನ್ನ ಊರು ಬಿಟ್ಟು ಓಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ಯಾ? ನೀನ್ ಹೇಗೆ ಮಾಡ್ತಾ ಇದ್ರೆ ಒಂದಲ್ಲ ಒಂದ್ ದಿವಸ ನಿನ್ನನ್ನು ಊರಿನ ಹೊರಗೆ ಹಾಕ್ಬೇಕಾಗುತ್ತೆ. ಎಚ್ಚರಿಕೆ, ಅಡೇ ಒಳಗೆ. ಖಂಡೋಬ, ನಿನಗೆ ದೇವರು ದೇವಸ್ಥಾನನೂ ಬೇಕಾ? ಇನ್ನೊಂದ್ಸಲ ನೀನೇನಾದ್ರೂ ಯಾಜು ಬಾಜುನಲ್ಲಿ ಓಡಾಡಿದ್ದು ನಾನು ಕಂಡ್ರೆ ನಿನ್ ಮೈ ಚರ್ಮ ಸುರಿಸ್ಬಿಡ್ತೀನಿ. ಯಾಕಮ್ಮ ಅಳ್ತಿದೀಯಾ? ಆ ಕಂಡೋಬಂಗೆ ಪೂಜೆ ಮಾಡ್ಸಕ್ ಹೋಗಿದ್ರೆ ನಮ್ಮನ್ನ ದೇವಸ್ಥಾನದೊಳಗೆ ಬಿಡ್ಲಿಲ್ಲ. ಹೌದು ಬಾಬಾ, ನಾವ್ ಹರಿಜನ ಅಂತೇಳಿ ಆ ಬೋಳ ಸಾಹೇಬ್ರು ಬಾಯಿಗೆ ಬಂದಾಗ ಬೈದು ನಮ್ಮನ್ನ ಆಚೆ ತಳ್ಬಿಟ್ರು ಬಾಬಾ. ಯಾರು ಕಷ್ಟಪಟ್ಟು ಸೇವೆ ಮಾಡ್ತಾರೋ ಅವ್ರನ್ನ ಹಾಗೇನಮ್ಮ ಅನ್ನೋದು. ಲಕ್ಷ್ಮಿ, ಆ ದೇವಸ್ಥಾನದಲ್ಲಿ ಮಾತ್ರ ಖಂಡೋಬ ಇರ್ತಾನ? ಇಲ್ಲಿರಲ್ವಾ? ಇಲ್ಲೂ ಇರ್ತಾರಾ? ಆ ಇರ್ತಾನಮ್ಮ. ಕಂಡೋಬ, ಅಲ್ಲಾ ಮಾಲೆ ನಿಂತ್ಕೋ. ಏನ್ ಬಾಯಜಿ ಅಕ್ಕ? ನಿನಗೆ ರೊಟ್ಟಿ ತಂದಿದ್ದೀನಿ ತಮ್ಮ. ಯಾಕಕ್ಕ ನಿಮಗ್ ತೊಂದ್ರೆ? ಹೇಗೂ ನಾನು ಮನೆಗೂ ಹೋಗಿ ಭಿಕ್ಷೆ ಬೇಡ್ಕೋತೀನಲ್ವಾ? ಅದೆಲ್ಲ ಬೇಡ ಮಾವ, ನೀವು ತಿನ್ನಲ್ಲ ಅಂದ್ರ ನಾನು ತಿನ್ನಲ್ಲ ಅಷ್ಟೇ. ಆ ಖಂಡೋಬನಿಗೆ ನೈವೇದ್ಯ ಮಾಡಿ ತಿನ್ಬೋದಾಗಿತ್ತಲ್ಲ ತಾತ್ಯ? ನೀನೇ ನಮ್ಮ ಖಂಡೋಬ, ನೀನೇ ನಮ್ಮ ಪಾಂಡುರಂಗ, ನೀನೇ ನಮ್ಮ ಸರ್ವಸ್ವ. ಅದಕ್ಕೆ ನೈವೇದ್ಯ ಇಲ್ಲಿಗೆ ತಂದೆ. ತಗೋ ತಮ್ಮ, ತಗೋ. ಹೇ ರಾಮ್, ಅಲ್ಲಾ ಮಾಲಿಕ್. ಮಿಸ್ಟರ್ ದಾಸಗಳು, ಗಾಡ್ಸ್ ಒಡವೆಗಳನ್ನ ನೀನು ಆ ಕಳ್ಳ ಮಹಾಬಲ ಅರ್ಧ ಅರ್ಧ ಹಂಚಿಕೊಂಡು ಅವನ್ನ ಬಿಟ್ಟಿದೀಯಾ? ಇಲ್ಲ ಸರ್, ನಾನು ಅಂತವನಲ್ಲ ಸರ್. Shut up. Remove your cap. Mrs. Send him to this hall. ಬಾಬಾ, ನಿಮ್ ಮಾತು ಕೇಳಿ ಅವತ್ತೇ ನಿಮ್ ಜೊತೆ ಬಂದಿದ್ರೆ ನನ್ನ ಮೇಲೆ ಕಳ್ಳತನದ ಆಪಾದನೆ ಬರ್ತಾ ಇರ್ಲಿಲ್ಲ. ನಾನು ನಿಷ್ಠಾವಂತನೋ ಅಲ್ವೋ ಅದು ನಿಮಗೆ ಗೊತ್ತು. ಮಹಾಬಲ, ನೀನು ಮಾಡಿದ ಕಳ್ತನ ತಪ್ಪಿಗೆ ಪಾಪ ಆ ದಫೇದಾರ್ ದಾಸಗನು ಶಿಕ್ಷೆ ಅನುಭವಿಸೋದು ನ್ಯಾಯನ? ಇವತ್ತೇನೋ ನೀನ್ ಸರಿಯಿಂದ ತಪ್ಪಿಸ್ಕೋಬಹುದು,
ನಾಳೆ ಸಮಾಜದಲ್ಲಿ ಕಳ್ಳ ಅನ್ನೋ ಕಳಂಕದಿಂದ ತಪ್ಪಿಸ್ಕೊಳ್ಳಕ್ಕಾಗತ್ತಾ? ಅದಕ್ಕೆ ಮಾಡಿ ತಪ್ಪನ್ನು ಒಪ್ಕೊಂಡು ಶಿಕ್ಷೆ ಅನುಭವಿಸಿ ಕತ್ತಲೆಯಿಂದ ಬೆಳಕಿಗೆ ಬಂದು ಕಷ್ಟಪಟ್ಟು ದುಡಿದು ಒಳ್ಳೆಯವನಾಗಿ ಬಾಳು. ದಪ್ಪೆದಾರಪ್ಪ, ಮಹಾಬಲ, ನನ್ನನ್ನ ಕ್ಷಮಿಸ್ಬಿಡು ದಪ್ಪೆದಾರಪ್ಪ, ಕ್ಷಮಿಸ್ಬಿಡು. ತೆಪ್ಪಿಸ್ಕೊಂಡು ಓಡೋಗ್ತಿದ್ದ ಜ್ಞಾನ್ಗೆಟ್ ಹಾಳಾದ್ ನನ್ನ ಬುದ್ಧಿನ ನೆಟ್ಟಿಗೆ ಮಾಡಿದವ್ರು ಬಾಬಾ ನಿಜವಾಗ್ಲೂ ದ್ಯಾವರು. ಬಾಬಾ, ಹೂ ಇಸ್ ದಿ ಸಾಯಿ ಬಾಬಾ? ವಾಟ್ ಎ ಗ್ರೇಟ್ ಮಿರಾಕಲ್ ಆಫ್ ಬಾಬಾ, ರಿಯಲಿ ಗ್ರೇಟ್ ಗ್ರೇಟ್. ಅಣ್ಣಂದ್ರ, ಅಮ್ಮ, ಶಿವು ಸಂಕಟ, ನಾನು ಕಾಯಿಲೆ ಮನುಷ್ಯ ಅಂತ ನನ್ನ ಆಚೆ ಇಟ್ಬಿಟ್ಟಿದ್ದೀರಾ. ಸಂಕಟ, ಶಿವು ಏನಾದ್ರೂ ಕೊಡ್ರಣ್ಣ. ಕೈ ಮುಗಿತೀನಮ್ಮ, ನಿಮ್ ಕಾಲು ನನಗೆ ಯಾಕೆ ಶಿಕ್ಷೆ ಕೊಟ್ಟಿದ್ಯಾ? ನನ್ನನ್ನು ಯಾಕೆ ಇನ್ನೂ ಬದುಕಿಸಿದ್ಯಾ? ನನಗೆ ಯಾಕೆ ಹಿಂಸೆ? ನನ್ನಲ್ಲಿ ಯಾಕೆ ನೀನ್ ಕರ್ಕೊಂಡು ಹೋಗಲ್ಲ ದೇವ್ರೆ? ನನ್ನನ್ನು ಬೇಗ ನಿನ್ನ ಹತ್ರ ಕರ್ಕೊಂಡು ಹೋಗು, ನನ್ ಸಾಯಿಸು. ತಮ್ಮಯ್ಯ, ಬೇಡ ಬೇಡ, ನೀನ್ ನನ್ ಮುಟ್ಬೇಡ, ನನ್ ಮುಟ್ಬೇಡ. ನೀನ್ ನನ್ ಮುಟ್ಬಿಟ್ರೆ ಈ ಊರವ್ರು ಯಾರು ನಿನ್ನನ್ನು ಒಳಗಡೆ ಸೇರ್ಸಲ್ಲ. ನೋಡು, ನನಗೆ ಕುಷ್ಠರೋಗ ಇದೆ, ಹೊರಟೋಗು. ನಿನ್ನಲ್ಲಿ ಕೇವಲ ಕುಷ್ಠರೋಗ ಮಾತ್ರ ಇದೆ. ನನ್ನಲ್ಲಿ ಅನಂತ ವಿಶ್ವದಲ್ಲಿ ಅಡಗಿರುವ ಸರ್ವರೋಗಗಳೂ ಇವೆ. ಆ ರೋಗಗಳಿಗೆ ಪರಿಹಾರವೂ ಇದೆ. ಭಯಪಡಬೇಡ. ಬಾ. ಇದೆಲ್ಲ ನನ್ನ ಕರ್ಮ, ನಾನೇ ಅನುಭವಿಸ್ತೀನಿ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅವರವರ ಕರ್ಮಗಳನ್ನು ಅವರವರೇ ಅನುಭವಿಸಬೇಕು. ಫಲಾಫಲಗಳನ್ನು ಆ ಭಗವಂತನಿಗೆ ಬಿಡಬೇಕು. ನೀವ್ ಯಾರು ಬಾಬಾ? ನೀನೇ ಕರೆದಿಯಲ್ಲ ಬಾಬಾ ಅಂತ. ಬಾಬಾ ಅಂದ್ರೆ ತಂದೆ, ಸಾಯಿ ಅಂದ್ರೆ ತಾಯಿ. ಸಾಯಿಬಾಬಾ ಅಂದ್ರೆ ತಾಯಿ ತಂದೆ ಸ್ವರೂಪ. ನನ್ನನ್ನೆಲ್ಲ ಸಾಯಿಬಾಬಾ ಅಂತ ಕರೀತಾರೆ. ಸಾಯಿಬಾಬಾ, ಮನೆ ಮನೆಗೂ ಹೋಗಿ ಹಸುವು ಹಸುವು ಅಂತ ಭಿಕ್ಷೆ ಬೇಡ್ತಿದೆಯಲ್ಲ, ನಿನ್ನ ಹಸುವು ನಾನು ತೀರಿಸ್ತೀನಿ. ಬಾಬಾ ಬಾ. ನೋಡ್ದೇನೆ. ಚೇ 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 ಕೂತ್ಕೋಪ್ಪ. ಹೇಳಿ. ಆ ಆ ಬಾಬಾ ಹಿಡ್ಕೋ. ಬಾಬಾ ಬಾಬಾ, ನೀನು ಭಾಗೋಜಿ ಅಲ್ವಾ? ಬರ್ಬೇಡಿ, ಮುಟ್ಬೇಡಿ, ಮುಟ್ಬೇಡಿ ನನ್ನ, ಮುಟ್ಬೇಡಿ ನನ್ನ. ನಿನಗಿದು ಕುಷ್ಠರೋಗ. ಹೊರಟಾಯ್ತು, ನನ್ನ ಕುಷ್ಠರೋಗ ಹೊರಟಾಯ್ತು. ನಿಂತ್ಕೋ. ನೀನು ಈ ಕೆರೆ ನೀರಿನಲ್ಲಿ ಸ್ನಾನ ಮಾಡ್ಕೊಡ್ದು. ಯಾಕೆ? ಚಿಚಿ, ನಿನ್ನೆ ರಾತ್ರಿ ಆ ಕುಷ್ಠರೋಗ ಹತ್ತಿದ ಭಾಗೋಜಿನ ನೀ ತಬ್ಕೊಂಡು ಕರ್ಕೊಂಡು ಹೋಗ್ತಿದ್ದನ್ನ ಊರ್ಗೂರೇ ನೋಡಿದೆ. ಈಗ ನೀನ್ ಈ ನೀರನ್ನು ಮುಟ್ಟಿದ್ರೆ ನೀರೆಲ್ಲ ಕೊಳೆತ ಗಬ್ಬೆತ್ತೋಗುತ್ತೆ. ನಾಳೆ ಜನಗಳಷ್ಟೇ ಅಲ್ಲ, ದನಗಳು ಸಹಿತ ಈ ನೀರನ್ನು ಮುಟ್ಟುವುದಿಲ್ಲ. ಮುಟ್ಟಿದ್ರೆ ಅವಕ್ಕೂ ಕುಷ್ಠರೋಗ ಹತ್ತಿ ಬಿಡುತ್ತೆ. ಶರೀರದ ಮೇಲಿರೋ ಕುಷ್ಠರೋಗಕ್ಕಿಂತ ನಿಮ್ಮ ಶರೀರದ ಒಳಗಿರೋ ಮಾನಸಿಕ ರೋಗಾನೇ ತುಂಬಾ ಭಯಂಕರವಾಗಿದೆ. ಮೂಢಾಚಾರ, ಮೂರ್ಖತ್ವನ ಸ್ವಲ್ಪ ಸರಿಸು ನೋಡಿದ್ರೆ ಯಥಾರ್ಥ ನಿಮಗೆ ಅರ್ಥ ಆಗತ್ತೆ. ಸಾಕು ನಿಲ್ಸಯ್ಯ ನಿನ್ನ ಗೊಡ್ಡ ಪುರಾಣನ. ನಿನ್ನ ಬೆಣ್ಣೆ ಅಂತ ಮಾತು ನಂಬೋದಕ್ಕೆ ನಾನಿನ್ನು ಎಣ್ಣೆ ಹಾಕೊಂಡ ಬಂದಿಲ್ಲ. ನೀ 1000 ಹೇಳಿದ್ರು ಅಷ್ಟೇ.
ಮಟ್ಟ ಕೋಡ್ದು ಅಂದ್ರೆ ನೀರಿನ ಮಟ್ಟ ಕೋಡ್ದು, ಕೂಡ್ದು ಅಂದ್ರೆ ಕೂಡ್ದು. ಮುಟ್ಟು ಕೂಡ್ದು ಅಂದ್ರೆ ಕೂಡ್ದು. ಸರಿ, ನಿಮ್ಮಿಷ್ಟ. ನಾನು ಮುಟ್ಟೋದ್ರಿಂದಾನೇ ಈ ನೀರು ಅಪವಿತ್ರವಾಗುತ್ತೆ ಅಂತ ನೀವು ಹೇಳೋದಾದ್ರೆ ನಾನು ಯಾವತ್ತೂ ಈ ನೀರಿನ ತಂಟೆಗೆ ಬರಲ್ಲ. ಹೇ ರಾಮ್, ಅಲ್ಲಾ ಮಾಲಿಕ್. ಬಾಬಾ ಬಾಬಾ ಲೋ, ನೀನ್ ಭಾಗೋಜಿ ಅಲ್ವಾ? ಹೌದು. ಮತ್ತೆ ನಿನಗಿದ್ ಕುಷ್ಠರೋಗ? ಬಾಬಾ ನನ್ನನ್ನು ಮುಟ್ಟುತ್ತಾ ಇದ್ದ ಹಾಗೆ ಅವರ ಸ್ಪರ್ಶದಿಂದ ನನ್ನ ಕುಷ್ಠರೋಗ ಎಲ್ಲ ವಾಸಿ ಆಗ್ಬಿಡ್ತು. ನನಗೆ ಪುನರ್ಜನ್ಮ ಕೊಟ್ಟ ಮಹಾನ್ ಭಾವನ ದರ್ಶನ ಮಾಡ್ಬೇಕು. ಬಾಬಾ 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 ಯಜಮಾನ್ರೆ, ಬಾಬಾ ಮುಟ್ಟಿದ ಕೂಡ್ಲೆ ಬಾಗೋಜಿ ಕುಷ್ಠರೋಗ ಎಲ್ಲ ವಾಸಿ ಆಗೋಯ್ತಲ್ಲ. ಮಚ್ಚ ಬಾಯಿ ಚಪರ ನನ್ನ ಮಗನೇ, ಅವನು ಬಾಗೋಜಿ ಅಲ್ಲ ಕಣೋ, ಅವನ್ ತರನೇ ಬೇರೆ ಯಾವನೋ ಬಂದಿಲ್ ಬಾಯಿ ಪಡ್ಕೊತಾ ಇದ್ದಾನೆ. ಇಲ್ಲ ಯಜಮಾನ್ರೆ, ಅವ್ನು ನಿಜವಾಗ್ಲೂ ಭಾಗವತನೇ. ಮಚ್ಚ ಬಾಯಿ. ಕರ್ಮದಂತೆ ಸರ್ವವೂ ನಡೆಯುತ್ತದೆ. ಅವನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ನಿನ್ನೆಯೇ ಮುಗಿದು ಹೋಯ್ತು ಶ್ಯಾಮ ಪಂಡಿತರೇ. ಬಾಬಾ ಬಾಬಾ ನೋಡಿ, ಬಾಬಾ ಬಾಬಾ ನೋಡಿ, ನಿಮ್ ದಯದಿಂದ ನನ್ನ ಕುಷ್ಠರೋಗ ಎಲ್ಲ ವಾಸಿ ಆಗ್ಬಿಡ್ತು. ಬಾಬಾ ನೋಡಿ, ಬಾಬಾ ನೋಡಿ. ಹಿಂದಿನದೆಲ್ಲ ಮರೆತು ಇನ್ನು ಮುಂದೆ ಸನ್ಮಾರ್ಗದಲ್ಲಿ ನಡೆ. ದೇವರು ನಿನಗೆ ಒಳ್ಳೇದ್ ಮಾಡ್ತಾನೆ. ನಿಮಗಿಂತ ಬೇರೆ ದೇವರು ನನ್ನ ಪಾಲಿಗೆ ಇನ್ಯಾರಿದ್ದಾರೆ ಬಾಬಾ? ಬಾಬಾ, ಈ ಘಟನೆಯಿಂದ ನೀವು ಆ ಧನ್ವಂತರಿಗಿಂತಲೂ ದೊಡ್ಡ ವೈದ್ಯರು ಎನಿಸ್ಕೊಂಡ್ರಿ. ನಮ್ ಪಾಲಿಗೆ ದೇವರು ವೈದ್ಯರು ಎಲ್ಲ ಬಾಬಾನೇ. ಬಾಬಾ, ಸಾಯೋವರೆಗೂ ನಿಮ್ಮ ಪಾದ ಸೇವೆ ಮಾಡಿಕೊಂಡು ಈ ನನ್ನ ಜನ್ಮನ ಸಾರ್ಥಕ ಮಾಡ್ಕೋತೀನಿ ಬಾಬಾ. ದಯವಿಟ್ಟು ನಿಮ್ಮ ಜೊತೆಲಿ ಇರೋದಕ್ಕೆ ಅವಕಾಶ ಮಾಡ್ಕೊಡಿ ಬಾಬಾ, ಅವಕಾಶ ಮಾಡ್ಕೊಡಿ. ಹೇ ರಾಮ್, ಅಲ್ಲಾ ಮಾಲಿಕ್. ಅಲ್ಲಾ ಮಾಲಿಕ್. ಸಲಾಂ ಬಾಬಾ. ಹಾ, अल्लाह भला करेगा. हरी मालिक. ನಮಸ್ತೆ ಬಾಬಾ. ದೇವರು ಒಳ್ಳೇದ್ ಮಾಡ್ಲಿ. ಬಾಬಾ ಬಾಬಾ ಬಾಬಾ. ದಾಸಗನು, ಏನಿತ್ತು ನಿನ್ನ ಅವತಾರ? ಏನಾಯ್ತು ನಿನ್ನ ನೌಕರಿ? ನೌಕರಿ ತಮ್ಮ ಮಾತು ಕೇಳದೆ ಇದ್ದಿದ್ದಕ್ಕೆ ನನಗೆ ತಕ್ಕ ಪ್ರಾಯಶ್ಚಿತ ಆಯ್ತು ಬಾಬಾ. ಬಾಬಾ, ನಾನು ಎಷ್ಟೇ ನ್ಯಾಯ ನಿಷ್ಠೆಯಿಂದ ಕರ್ತವ್ಯ ಪಾಲಿಸಿದ್ರು ಇಲ್ಲದ ಆರೋಪ ನನ್ನ ಮೇಲೆ ಹೊರಿಸಿ ಬಿಳಿಯರ ಬಂಧನದಲ್ಲಿ ನಾನು ಸಾಯೋ ತನಕ ಹಿಂಸೆ ಪಡಬೇಕಾಗಿತ್ತು. ಆ ದುರಂತವನ್ನ ನೀವು ತಪ್ಪಿಸಿದ್ರಿ ಬಾಬಾ. ಇನ್ನು ಮುಂದೆ ನನಗೆ ಯಾವ ನೌಕರಿನೂ ಬೇಡ ಬಾಬಾ, ಯಾವ ನೌಕರಿನೂ ಬೇಡ. ನಿಮ್ಮ ಸೇವೆ ಮಾಡಿಕೊಂಡು ಇಲ್ಲೇ ಇದ್ದು ಬಿಡ್ತೀನಿ ಬಾಬಾ. ದಯವಿಟ್ಟು ದಯವಿಟ್ಟು ನನಗೆ ಅನುಮತಿ ಕೊಡಿ ಬಾಬಾ. ಯಾರ್ಯಾರನ್ನ ಯಾವಾಗ ಎಲ್ಲೆಲ್ಲಿ ಸೇರಿಸ್ಬೇಕೋ ಅವನೇ ಅಲ್ಲಿಗೆ ಸೇರಿಸ್ತಾನೆ. ದಾಸಗನು, ಗುರುಚರಿತ್ರೆ ಪಾರಾಯಣ ಮಾಡಿಕೊಂಡು ಇಲ್ಲಿ ರಾಮ್ ಭಲಾ ಕರೆಗ. ಈ ಊರಿನಲ್ಲಿ ನನ್ನ ಘನತೆ ಗೌರವಕ್ಕೆ ಅಡ್ಡಿಯಾಗಿರೋ ಆ ಫಕೀರನ್ನ ಈ ಊರ್ ಬಿಟ್ಟು ಹ್ಯಾಗ ಓಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನು ದಿನ ಮಸೀದಿಲಿ ಸಂಜೆ ಹೊತ್ತು ದೀಪ ಬೆಳಗಿಸ್ತಾ ಇರ್ತಾನೆ ಅಲ್ಲ, ಅದನ್ನೇ ಒಂದು ದೊಡ್ಡ ಅಸ್ತ್ರವನ್ನಾಗಿ ಉಪಯೋಗಿಸ್ತೀನಿ. ಅಲ್ಲ ಖಾನ್ ಭಯ್ಯ, ನೀವೇನೋ ದೊಡ್ಡ ಮನಸ್ಸು ಮಾಡಿ ಆ ಫಕೀರ ದಿನಾ ಕತ್ಲೆಯಲ್ಲಿ ಕೊಳಿತಾ ಇದ್ದಾನಲ್ಲ ಅಂತ ನೀವು ಎಣ್ಣೆ ಕೊಡ್ತಾ ಇದ್ದೀರಿ. ಆದ್ರೆ ಅವನು ಮಾಡ್ತಿರೋದೇನೋ ಪವಿತ್ರವಾದ ನಮಾಜ್ ಮಾಡೋ ನಿಮ್ಮ ಮಸೀದಿಲಿ ಹಿಂದೂ ಧರ್ಮದ ಪ್ರಕಾರ ದೀಪಗೇನೆ ಅವಮಾನ ಮಾಡ್ತಿದ್ರು, ಅದು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲಯ್ಯ. ಅಲ್ಲ, ಇಷ್ಟೆಲ್ಲ ನಮ್ದುಗೆ ತಲೆಗೆ ಹೊಳಿಲೇ ಇಲ್ವಲ್ಲ? ಇಷ್ಟೆಲ್ಲ ನಿಮ್ ತಲೆ ಹೊಡೆದ್ರೆ ಈ ಊರ್ನೆಲ್ಲ ಮೆಜಮಾನ್ರಿ ಯಾಕೆ ದೊಡ್ಡವ್ರು ಅನ್ಸ್ಕೋತಿದ್ರು? ಖಾನ್ ಭಯ್ಯ, ಕಡೆಗೆ ಯಾವ ನಿರ್ಧಾರಕ್ಕೆ ಬಂದ್ರೆ? ಇನ್ನೇನ್ ನಿರ್ಧಾರ ಮಾಡೋದು? ನಮ್ದು ಧರ್ಮ ನಮ್ದುಗೆ ಮುಖ್ಯ ಸಾಬ್. ಇನ್ಮೇಲೆ ಈ ಹಳ್ಳಿಲಿ ಆ ಫಕೀರನ್ಗೆ ಒಂದೇ ಒಂದು ಹನಿ ಎಣ್ಣೆ ಕೂಡ ಕೊಡೋದಿಲ್ಲ. ಏನಂತೀರಾ? ಬರೋಬರ್ ಸಾಬ್. ಶಬ, ಎಲ್ಲ ಒಳ್ಳೆಯ ನಡೀರೋ. ಬನ್ನಿ. ಅವ್ರ ಧರ್ಮ ಅವ್ರಿಗೆ ದೊಡ್ಡದಾದ್ರೆ ನಮ್ಮ ಮತಾಭಿಮಾನ ನಮಗ್ ದೊಡ್ಡದು. ನಮ್ಮ ಹಿಂದೂಗಳಿಗೆ ಎದುರು ಬಂದ್ರೆ ಒಬ್ಬೊಬ್ಬ ನನ್ನ ಮಕ್ಕಳ ತಲೆಗಳನ್ನು ಉರುಳಿಸ್ತೇ ಬಿಡೋದಿಲ್ಲ. ಹೌದು ಯಜಮಾನ್ರೆ, ನಮ್ ಜಾತಿಗೆ ಅವಮಾನ ಆಗೋದು ಒಂದೇ, ನಮ್ಗೆ ಅವಮಾನ ಆಗೋದು ಒಂದೇ. ಆ ಫಕೀರಂಗೆ ಒಂದು ತೊಟ್ಟು ಎಣ್ಣೆ ಅಲ್ಲ, ಒಂದು ಹನಿ ನೀರು ಕೊಡ್ದಂಗ್ ಮಾಡ್ತೀವಿ. ನಡೀರೋ. ನವರತ್ನಗಳ ಬಾಣ ಅಂತೂ ಬಿಟ್ಟಿದ್ದಾಯ್ತು. ಇನ್ನಾದ ಫಕೀರ್ನ ಎದೆ ಚುಚ್ಚುದೊಂದೇ ಬಾಕಿ ಉಳಿದಿರೋದು. ಹೇಗಿದೆ ಯಜಮಾನ್ರೆ? ನಿಮ್ಮ ತಲೆನೇ ತಲೆ ಸಮುದ್ರದ ಅಲೆ. ಅಣ್ಣ ತಮ್ಮಂದ್ರಾಗಿರೋ ಹಿಂದೂ ಮುಸಲ್ಮಾನರಲ್ಲಿ ದ್ವೇಷ ತಂದಿಕ್ಕಿ
ಕೋಮು ದಲ್ಲೂರಿಯಿಂದ ದೇಶ ಛಿದ್ರ ಮಾಡೋ ನಿಮಗೆ ನಾಯಿ ಪಟ್ಟಾನೆ ನಾಯಕರ ಪಟ್ಟಾನೆ ಕೊಡ್ಬೇಕು. ಕಾರ ಸೇರ್ಸೋ ನನ್ನ ಮಗನೇ, ಕಾರ ಸೇರ್ಸೋ. ಮಾಯ ಬೆಳಕು ಎಲ್ರ ಮನೇಲೂ ದೀಪ ಹಚ್ಚಿದಾರಪ್ಪ. ಹೌದು, ಯಾಕೆ? ದೀಪಾವಳಿ ಹಬ್ಬ ಅಪ್ಪ. ಅದಕ್ಕೆ ಇಷ್ಟೊಂದು ಬೆಳಕಿದೆ. ನಮ್ಮನೇಲೂ ದೀಪ ಹಚ್ಬೇಕಪ್ಪ. ದುಡ್ಡು ಕೊಡಪ್ಪ, ನಾನು ಹೋಗಿ ಎಣ್ಣೆ ತಗೊಂಡ್ ಬರ್ತೀನಿ. ದುಡ್ಡು ಎಣ್ಣೆ ಎಲ್ಲಿದೆ? ಎಲ್ಲ ಹೊಟ್ಟೆ ಒಳಗೆ ಹೊಂಟೋಯ್ತು. ಏನ್ರಿ ಇವತ್ತು ಹಬ್ಬ, ಮನೇಲಿ ಒಂದ್ ದೀಪ ಹಚ್ಚೋಣ ಅಂದ್ರೆ 3 ಕಾಸಿಲ್ಲ, ಎಲ್ಲ ಕುಡ್ಕೊಂಡ್ ಬಂದಿದ್ದೀರಲ್ರಿ. ಅಮ್ಮನ್ ಹೊಡಿಬೇಕಪ್ಪ. ಲಕ್ಷ್ಮಿ, ಏನಾಯ್ತಮ್ಮ? ಯಾಕೆ ಅಳ್ತಿದೀಯಾ? ಬಾಬಾ, ನಮ್ಮ ಮನೇಲಿ ದೀಪ ಹಚ್ಲಿಕ್ಕೆ ಸ್ವಲ್ಪನೂ ಎಣ್ಣೆ ಇಲ್ಲ. ಅಪ್ಪನ್ ದುಡ್ಡು ಕೇಳಿದ್ರೆ ಕುಡಿದ್ ಬಂದು ಹೊಡಿತಿದ್ದಾನೆ. ನೋಡಿ ಅಮ್ಮನ್ ಹೇಗ್ ಹೊಡಿತಿದ್ದಾನೆ. ಯಾಕಪ್ಪ, ಯಾಕೆ ಹೀಗ್ ಮಾಡ್ತಿದ್ಯಾ? ತವ್ರ ಮನೆ ಬಿಟ್ಟು ನೀನೇ ಸರ್ವಸ್ವ ಅಂತ ತಿಳ್ಕೊಂಡು ಈ ಮನೆಗೆ ಬಂದು ನಿನ್ ಹೆಂಡತಿಗೆ ನೀನ್ ಕೊಡೋ ಸುಖ ಇದೇನಾ? ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿದ ಮಗಳಿಗೆ ನೀನ್ ಕೊಡೋ ಆನಂದ ಇದೇನಾ? ಎಷ್ಟೋ ಜನ್ಮಗಳ ಪುಣ್ಯದಿಂದ ಈ ಮಾನವ ಜನ್ಮ ಸಿಗುದು. ಅಂಥ ಪವಿತ್ರವಾದ ಜನ್ಮನ ಯಾಕೆ ಕುಡಿದು ಹಾಳು ಮಾಡ್ಕೋತೀಯ? ನೋಡು, ಎಲ್ಲಾರು ದೀಪ ಹಚ್ಚಿ ಎಷ್ಟು ಸಂತೋಷವಾಗಿದ್ದಾರೆ. ನಿಮ್ಮನೇಲಿ ನಿನ್ ಹೆಂಡತಿ ಮಗಳು ಹೇಗೆ ಅಳ್ತಾ ಇದ್ದಾರೆ ನೋಡು. ನೀನ್ ಹೀಗೆ ಕುಡಿದು ಕುಡಿದು ನಿನ್ ಜೀವನ ಹಾಳು ಮಾಡ್ಕೋತೀಯೋ, ಎಲ್ಲಾರ ಥರ ಸಂತೋಷವಾಗಿರ್ತೀಯೋ ನೀನೇ ಯೋಚನೆ ಮಾಡು. ಬಾಬಾ, ನೀವ್ ಹೇಳಿದ್ ನಿಜ. ನನ್ನ ಕ್ಷಮಿಸ್ಬಿಡಿ ಬಾಬಾ, ಕ್ಷಮಿಸ್ಬಿಡಿ. ಹರಿ ಮಾಡಿ, ದೇವ್ರು ಒಳ್ಳೇದ್ ಮಾಡ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಲಕ್ಷ್ಮಿ, ಬಾಮ್ಮ, ದೀಪ ಹಚ್ಚುವಂತೆ. ಹೋಗು, ಇವತ್ತು ದೀಪಾವಳಿ, ಅದರಲ್ಲೂ ಲಕ್ಷ್ಮೀ ಪೂಜೆ. ನಿನ್ಗೆ ಏನಾದ್ರೂ ಎಣ್ಣೆ ಕೊಟ್ರೆ ನಮ್ಮನೆ ಲಕ್ಷ್ಮಿನೇ ಹೊರಟೋಗ್ಬಿಡ್ತಾಳೆ. ಹೋಗು. ಹೇ ರಾಮ್, ದೇವ್ರು ಒಳ್ಳೇದ್ ಮಾಡ್ಲಿ. ಬಾಬಾ, ಪಾಯಸ ತಗೊಳ್ಳಿ, ನಾನ್ ಮನೆಗೆ ಹೋಗಿ ಎಣ್ಣೆ ತರ್ತೀನಿ. ದೀಪ ಹಚ್ಚೋಕೆ ಎಣ್ಣೆನೇ ಬೇಕಾ ತಾತ್ಯ? ಮತ್ತೆ ನೀರಿನಿಂದ ಹಚ್ಚಕ್ಕಾಗಲ್ವಾ? ನೀರಿಂದನಾ? ಅದ್ ಹೇಗೆ? ಭಾಗೋಜಿ, ಆ ನೀರ್ ಕೊಡು. ಹೇ ರಾಮ್, ಅಲ್ಲಾ ಮಾಲಿಕ್. ಲಕ್ಷ್ಮಿ, ಇತ್ತಗೋ, ಎಲ್ಲ ಹಂತೆಗೂ ಹಾಕು. ತಾತ್ಯ, ಈ ಕಡೆ ಹಂತಗಳಿಗೆ ನೀನ್ ಹಾಕು. ಹೇ ರಾಮ್, ಅಲ್ಲಾ ಮಾಲಿಕ್. ಎಲ್ಲ ದೀಪಕ್ಕೂ ಹಾಕಾಯ್ತು ಬಾಬಾ. ನಾನು ಹಾಕಿದ್ದಾಯ್ತು ಬಾಬಾ. ತಗೋ, ದೀಪ ಹಚ್ಚು. ತಾತ್ಯ, ಸಮರ್ಥ
ಜಾತಿ ಮತ ಭೇದವಿಲ್ಲ, ಕುಲವು ಮುಖ್ಯವಲ್ಲ, ಗುಣ ಮುಖ್ಯ ಬಾಳಿಗೆಲ್ಲ, ಇದ ತಿಳಿಯ ಸುಖವು ಎಲ್ಲ. ಕಳೆಯಿತು ಕತ್ತಲೆಯು ನೀನೋಡ, ಇದು ಸಾಯಿ ಪವಾಡ. ಕಳೆಯಿತು ಕತ್ತಲೆಯು ನೀನೋಡ, ಇದು ಸಾಯಿ ಪವಾಡ. ಎಲ್ಲೂ ಸಂತೋಷ, ಹೊಸ ಸಂಗೀತ, ಇಂದು ಬಾಬಾನ ಕೃಪೆಯಿಂದ ಆನಂದ. ದೀಪಾವಳಿ ಜ್ಯೋತಿಯಲ್ಲೆಲ್ಲೂ ನೋಡ, ಓ ಇದು ಸಾಯಿ ಪವಾಡ. ಕೇಳಿ ಸಾಯಿ ಬಾಬಾ ಅಮೃತದ ವಾಣಿ, ತಿಳಿ ಸ್ವರ್ಗಕದೇ ಏಣಿ, ಭವ ದಾಟಿಸುವ ದೋಣಿ. ಕೇಳಿ ಕೇಳಿ ಸಾಯಿ ಬಾಬಾ ಅಮೃತದ ವಾಣಿ, ತಿಳಿ ಸ್ವರ್ಗಕದೇ ಏಣಿ, ಭವ ದಾಟಿಸುವ ದೋಣಿ. ಶಾಂತಿ ಪ್ರೇಮ ಸತ್ಯ ಧರ್ಮ ಸಾರಥಿ ಹರ ಸಾಯಿ, ಪರಮಾತ್ಮ ರೂಪ ಸಾಯಿ, ನಮ್ಮ ಬಾಳ ದೀಪ ಸಾಯಿ. ನಂಬಿದರೆ ಅಂಜಿಕೆಯು ಇನ್ನಿಲ್ಲ, ಇದು ಸಾಯಿ ಪವಾಡ. ನಂಬಿದರೆ ಅಂಜಿಕೆಯು ಇನ್ನಿಲ್ಲ, ಇದು ಸಾಯಿ ಪವಾಡ. ಎಲ್ಲೂ ಸಂತೋಷ, ಹೊಸ ಸಂಗೀತ, ಇಂದು ಬಾಬಾನ ಕೃಪೆಯಿಂದ ಆನಂದ. ದೀಪಾವಳಿ ಜ್ಯೋತಿಯಲ್ಲೆಲ್ಲೂ ನೋಡ, ಓ ಬನ್ರಪ್ಪ ಬನ್ರಿ, ಎಲ್ಲಾರು ಬನ್ರಿ. ಏನಾಯ್ತಪ್ಪ? ಈ ಊರಿಗೆ ಕಾಲ ಹರಡೈತೆ. ದೇವಿ ಕೋಪ ಮಾಡ್ಕೊಂಡವಳೆ. ಕಾದ್ರ ಬಂದ್ರೆ ಊರೆಲ್ಲ ನಾಶ ಆಗೋಗ್ತೈತೆ. ಯಾರ ಮನೆ ಕೋಳಿ ಐತೆ, ಯಾರ ಮನೆ ಹಾಡೈತೆ, ತಲ್ಲಿ ಆ ದೇವಿಗೆ ಬಲಿ ಕೊಡಕ್ಕೆ. ಹೇಳ್ದೆ ಬಾಯ್ಜಕ್ಕ, ಅದ್ರ ಗುರಿ ಪೂಜಾರಿ ಮಾತ್ನ ಕಾಳ ಊರಿಂದ ಹೋಗ್ಬೇಕು ಅಂದ್ರೆ ಕುರಿ ಕೋಳಿ ಆಡ್ನ ಬಲಿ ಕೊಡ್ಬೇಕಂತೆ. ಆ ತಾಯಿ ಬಲಿ ಕೇಳ್ತಾಳ? ಸೃಷ್ಟಿಲಿ ಪ್ರಾಣಿಗಳು ಮನುಷ್ಯರು ಎಲ್ಲ ಒಂದೇನಮ್ಮ. ಆ ಮಹಾತಾಯಿ ತನ್ನ ಮಕ್ಕಳನ್ನ ಬಲಿ ಕೇಳ್ತಾಳ? ಹುಚ್ಚರು ಕಣಮ್ಮ, ಹುಚ್ಚರು. ನಮ್ ಬಾಬಾ ಇರೋವಾಗ ಇದೆಲ್ಲ ಏನಮ್ಮ? ಎಲ್ಲಾರು ಸೇರ್ಕೊಂಡ್ ಬಂದ್ ಕೇಳಿ, ಯಾರ ಮನೆ ರೋಗ ಆಯ್ತಾ ಬನ್ನಿ. ನೋಡ್ದ್ಯಾ ಲಕ್ಷ್ಮಿ, ಬಾಬಾ ಬಂದ್ರು. ನೆನೆದವರು ಮನದಲ್ಲಿ ಅಂತ. ದೇವ್ರು ಕಣಮ್ಮ, ದೇವ್ರು. ಬಾಬಾ, ಈ ಜನಗಳ ಗತಿ ನೋಡ್ದ್ಯಾ?